ಹೋಲ್ಸೇಲ್ ಪ್ರೈಸ್ಗಿಂತ ಕಡಿಮೆ ಕೊಡಬೇಕು ಅಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಮಾತ್ರ ಸಾಧ್ಯ. ಇದು ಇನ್ನೊಂದು ಸ್ಪೆಷಲ್ ಏನಂದರೆ ಕರ್ನಾಟಕದ ನಂಬರ್ 1 ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಫೋಟೋ ಫ್ರೇಮ್ಗಳಿಗೆ, ಆದಿನಾಥ್ ಇಂಡಸ್ಟ್ರೀಸ್ ಅಂತೇಳಿ. ಸಿಂಗಲ್ ಪೀಸ್ ಪ್ರೈಸ್ ಬೇರೆ, ಹೋಲ್ಸೇಲ್ ಪ್ರೈಸ್ ಬೇರೆ. ನಿಮಗೆ ಹೋಲ್ಸೇಲ್ ಸ್ಟಾರ್ಟ್ ಮಾಡೋಕ್ಕಿದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಕೊಡ್ತೀನಿ. ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ನಾನು ಹೋಲ್ಸೇಲ್ ಪ್ರೈಸ್ ಕೊಡ್ತೀನಿ, ಎಷ್ಟು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ MVP ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ವಿಭಿನ್ನವಾದ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಡಿಯೋ ಮಾಡ್ತಾ ಇರೋದು. ನೀವು ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರಿ. ಅದು ನಾನು ಇವತ್ತು ಬೆಂಗಳೂರಿನ ಸುಂಕುತ್ಕಟ್ಟೆಯಲ್ಲಿರ್ತಕ್ಕಂಥ ಆದಿನಾಥ್ ಇಂಡಸ್ಟ್ರೀಸಿಗೆ ಬಂದಿದ್ದೀನಿ. ನೋಡಿ, ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ, ಫೋಟೋ ಫ್ರೇಮ್ಗಳು ಸುಮಾರು ಜನ ಸೇಲ್ ಮಾಡ್ತಾರೆ, ಸುಮಾರು ಜನ ಮಾರ್ತಾರೆ. ಬಟ್ ಹೋಲ್ಸೇಲ್ ಪ್ರೈಸ್ಗಿಂತ ಕಡಿಮೆ ಕೊಡಬೇಕು ಅಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಮಾತ್ರ ಸಾಧ್ಯ. ಆ ಫೋಟೋಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇದು ಇನ್ನೊಂದು ಸ್ಪೆಷಲ್ ಏನಂದರೆ ಕರ್ನಾಟಕದ ನಂಬರ್ 1 ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಫೋಟೋ ಫ್ರೇಮ್ಗಳಿಗೆ, ಆದಿನಾಥ್ ಇಂಡಸ್ಟ್ರೀಸ್ ಅಂತೇಳಿ. ಬೆಂಗಳೂರಿನ ಸುಂಕುತ್ಕಟ್ಟೆಯಲ್ಲಿ ಬರುತ್ತೆ. ನೋಡಿ, ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ದೊಡ್ಡದಾಗಿದೆ, ಎಷ್ಟು ಸ್ಟಾಕ್ಗಳನ್ನ ಇಟ್ಟಿದ್ದಾರೆ. ಫೋಟೋ ಫ್ರೇಮ್ ಅಂದ ತಕ್ಷಣ ಒಂದು ನಾರ್ಮಲಾಗಿ ಒಂದು 30-40 ಮನೆ ಸೈಜ್ಗೆ ಒಂದು ದೊಡ್ಡ ಆಫೀಸ್ ಇದ್ದರೆ ಅದೇ ದೊಡ್ಡದು, ಅದಕ್ಕಿಂತ ದೊಡ್ಡದಾಗಿ ಇಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅದೇನೆ. ನೋಡಿ, ಆದಿನಾಥ್ ಇಂಡಸ್ಟ್ರೀಸ್ನ ಓನರ್ ಇವರು. ಇವ್ರ ಹತ್ರ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್, ನಿಮ್ಮ ಆಶೀರ್ವಾದ. ದೊಡ್ಡ ಆಶೀರ್ವಾದ ಅಂತ ಅನ್ಬೇಡಿ. ಹತ್ರ ಎಲ್ಲ ದೊಡ್ಡವ್ರು ಕನ್ನಡಿಗರೆಲ್ಲ ಇದ್ದಾರೆ. ದೇವ್ರಗಳ್ದೆಲ್ಲ ಪ್ರಿಂಟ್ ಹೊಡಿತಾ ಇದ್ದೀರಾ, ಫೋಟೋ ಫ್ರೇಮ್ ಮಾಡ್ತಾ ಇದ್ದೀರಾ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೊಂದು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಲೇಡೀಸಿಗೆ, ಮಹಿಳೆಯರಿಗೆ. ಅದ್ರ ಜೊತೆ ಕರ್ನಾಟಕದ ನಂಬರ್ 1 ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಅದು ಆದಿನಾಥ್ ಇಂಡಸ್ಟ್ರೀಸ್ ಅಂತ ಹೆಸರು ಬೇರೆ ತಗೊಂಡಿದ್ದೀರಾ ಅಲ್ವಾ ಸರ್? ಅದಕ್ಕೆ ಆಶೀರ್ವಾದದಿಂದ ಬಂದಿದ್ದೀರಾ ಸರ್, ಪಬ್ಲಿಕ್ ಆಶೀರ್ವಾದ ಇದೆ. ಅದೇ ಅವ್ರ ಆಶೀರ್ವಾದ, ನಮ್ದೆಲ್ಲ ಏನಿಲ್ಲ. ನಮ್ಮ ಚಾನಲ್ ಡೈಲಿ ಒಂದು ವಿಡಿಯೋ ಕೊಡ್ಬೇಕು, ನಾವು ಕೊಡ್ತಾ ಇದ್ದೀವಿ. ಈ ಥರ ಪ್ಲೇಸ್ ಆಗ ಡಿಫ್ರೆಂಟಾಗಿ ನಾವು ಕೊಡಬೇಕಾದ್ರೆ ಅದಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ. ಇಂಥ ಜಾಗಕ್ಕೆ ಬಂದಿದ್ದೀವಲ್ಲ, ನಾವು ತೋರಿಸ್ತಾ ಇದ್ದೀವಲ್ವಾ. ಅವ್ರು MVP ಕನ್ನಡ ಚಾನಲ್ ನೋಡ್ಕೊಂಡು ಬಂದೆ ಬರ್ತಾ ಇದ್ದೀನಿ ಅಂದಾಗ ಅದಕ್ಕೆ ಖುಷಿ ಆಗುತ್ತೆ ಅಲ್ವಾ? ಸರ್, ಆದಿನಾಥ್ ಇಂಡಸ್ಟ್ರೀಸ್ ಬಗ್ಗೆ ತಿಳಿಸ್ಕೊಟ್ಬಿಡಿ. ನೀವು ಏನು ಮಾಡ್ತಾ ಇದ್ರಿ ಇಲ್ಲಿ, ಏನಕ್ಕೆ ಬರಬೇಕು ಜನ ಇಲ್ಲಿ? ಆಲ್ರೆಡಿ ಹೇಳಿದೆ, ಹೋಲ್ಸೇಲ್ಗಿಂತ ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಆದಿನಾಥ್ ಇಂಡಸ್ಟ್ರೀಸ್ ಬಗ್ಗೆ ಸರ್, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫಸ್ಟ್ ಪಾಯಿಂಟ್. ಅದು ಫಸ್ಟ್ ಯೂನಿಟ್, ದೊಡ್ಡ ಯೂನಿಟ್. ಆಲ್ ಓವರ್ ಕರ್ನಾಟಕ ನೀವು ನೋಡಿದ್ರೆ ಸಿಗಂಗಿಲ್ಲ, ಎಷ್ಟು ಬಿಗ್ ಯೂನಿಟ್ ಇದೆ. ಇದರಲ್ಲಿ ನಾವು A to Z ಎಲ್ಲ ಕಸ್ಟಮರ್ಸ್ಗೆ ಸಪ್ಲೈ ಕೊಡ್ತಾ ಇದ್ದೀವಿ. ಲೆಟ್ ಇಟ್ ಬಿ ರಿಟೇಲ್, ಹೋಲ್ಸೇಲ್, ಮ್ಯಾನುಫ್ಯಾಕ್ಚರರ್ ಏನಿದ್ರೆ ನಾವೆಲ್ಲ ಸಪ್ಲೈಸ್ ಕೊಡ್ತಾ ಇದ್ದೀವಿ. ಓಕೆ, ನಿಮಗೆ ಬಲ್ಕ್ ಕ್ವಾಂಟಿಟಿ, ಸ್ಮಾಲ್ ಕ್ವಾಂಟಿಟಿ ಬೇಕಾ ಎಲ್ಲ ಸಪ್ಲೈ ಕೊಡ್ತಿದ್ದೀವಿ. ಓಕೆ. ಈಗ ಓವರಾಲ್ ಆಗಿ ನನಗೊಂದು ಸಿಂಗಲ್ ಪೀಸ್ ಬೇಕು, ಕೊಡ್ತೀರಾ ಫೋಟೋ ಫ್ರೇಮು? ಬಟ್ ಸರ್, ಸಿಂಗಲ್ ಪೀಸ್ ನಿಮಗೆ ಗೊತ್ತಿದೆ, ಸಿಂಗಲ್ ಪೀಸ್ ಪ್ರೈಸ್ ಬೇರೆ, ಹೋಲ್ಸೇಲ್ ಪ್ರೈಸ್ ಬೇರೆ. ನಿಮಗೆ ಹೋಲ್ಸೇಲ್ ಸ್ಟಾರ್ಟ್ ಮಾಡೋಕ್ಕಿದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಕೊಡ್ತೀನಿ. ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ನಾನು ಹೋಲ್ಸೇಲ್ ಪ್ರೈಸ್ ಕೊಡ್ತೀನಿ, ಎಷ್ಟು ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ. ಸಿಂಗಲ್ ಪೀಸ್ ಬೇಕಂದ್ರೆ ಹೋಲ್ಸೇಲ್ ಪ್ರೈಸ್ ಕೊಡ್ತೀರಾ? 100%. ನಾನು ಅದನ್ನ ಬಿಸ್ನೆಸ್ಸೇ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಕೊಡ್ತೀನಿ. ಶೋರಾ? 100% ಸರ್. ಈಗ ಇಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಸರ್? ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ತಗೊಂತೀನಿ ಅಂತ ಹೇಳ್ತಾರಲ್ಲ, ಯಾರ್ಯಾರೆಲ್ಲ ಮಾಡ್ತಾರೆ? ಅಂಗಡಿಗಳು ಇರ್ತಾರೆ, ಸ್ಟುಡಿಯೋ ಕಸ್ಟಮರ್ಸ್ ಇರ್ತಾರೆ, ರಾ ಮೆಟೀರಿಯಲ್ ತಗೊಳ್ಳೋರು ಇರ್ತಾರೆ, ಅವ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋರು, ಮಷಿನರಿ ತಗೊಳಕ್ ಬರ್ತಾರೆ. ರಿಟೇಲ್ ಕಸ್ಟಮರ್ ಅವ್ರ ಮನೆಗೆ ಹೊಸ ದೇವರು ಫೋಟೋಸ್ ಮಾಡ್ಬೇಕಾದ್ರೆ ಈ ಸೈಡ್ ದೊಡ್ಡ ಸೈಡ್ ದೇವರು ಅವರು ಬರ್ತಾರೆ. ಇಲ್ಲಿ A to Z ಕಸ್ಟಮರ್ ನಾವು ಕ್ಯಾಟಗರಿ ಮಾಡ್ತೀವಿ. ಆ ಥರ ಇಲ್ಲ, ಯಾವುದು ಕಸ್ಟಮರ್ ಇಲ್ಲ, ಎಲ್ಲ ಕಸ್ಟಮರ್ ವೆಲ್ಕಮ್ ಇದೆ. ಎಸ್ ಸರ್. ಸರ್, ಇದ್ರಲ್ಲಿ ಪ್ರಾಫಿಟ್ ಇದೆಯಾ ಬಿಸ್ನೆಸ್ ಮಾಡೋರಿಗೆ? 100% ಸರ್. ನೋಡಿ, ದೇವರು ಕೊಡ್ತಾ ಇದ್ದಾರೆ, ನಾವು ಎಷ್ಟು ದಿನಕ್ಕೆ ಕೆಲಸ ಕೊಡ್ತಾ ಇದ್ದೀವಿ, ಅವ್ರಿಗಿಂತ ಎಷ್ಟು ದಿನಕ್ಕೆ ಕೆಲಸ ಹೋಗ್ತಾ ಇದೆ. ಎಲ್ಲ ಲೇಡೀಸೇ ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಬರೀ ಮಷಿನರಿ ವರ್ಕ್ ಹುಡುಗರು ಮಾಡ್ತಾರೆ, ಮ್ಯಾನುವಲ್ ವರ್ಕ್ ಪೂರ್ತಿ ಲೇಡೀಸೇ ಮಾಡ್ತಾರೆ ನಮ್ಮ ಹತ್ರ. ಸೂಪರ್ ಸರ್. ಹಾಗಾದರೆ ನಿಮ್ಮಲ್ಲಿ ಯಾವ್ಯಾವ ಥರ ಫೋಟೋ ಫ್ರೇಮ್ಗಳು ಮಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡ್ತೀರಾ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಪೂರ್ತಿ ಐಡಿಯಾ, ಎಲ್ಲೆಲ್ಲಿಂದ ಪ್ರೊಸೀಜರ್ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಕೊಡ್ತೀರಾ, ಏನೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಟಾಕ್ಗಳು ಬೇರೆ ಒಟ್ಬಿಟ್ಟಿದ್ದೀರಾ. ಇದು ರೆಡಿ ಸ್ಟಾಕ್ ಇದ್ರೂ ಸೇಲ್ ಬರುತ್ತೆ, ರೆಡಿ ಸ್ಟಾಕು ಇರಬೇಕು. ನೋಡ್ತಾ ಇದ್ರಲ್ಲ, ಇದೆಲ್ಲ ಫೋಟೋ ಫ್ರೇಮ್ ಸಂಬಂಧಪಟ್ಟಿರ್ತಕ್ಕಂಥ ಆದಿನಾಥ್ ಇಂಡಸ್ಟ್ರೀಸು. ಸರ್, ಬನ್ನಿ ಆ ಕಡೆಯಿಂದನಾ ಬನ್ನಿ ಸರ್. ಸರ್, ಇದು ಸ್ಟಾರ್ಟಿಂಗ್ ಪ್ರೊಸೆಸ್ಸು. ಫಸ್ಟ್ ಪ್ರಾಡಕ್ಟ್ ಇದು ರಾ ಮೆಟೀರಿಯಲ್ಸ್ ಇರುತ್ತೆ. ಅದು ಏನು ಸೈಜ್ ವೈಸ್, ಆರ್ಡರ್ ವೈಸ್ ನಾವು ಕಟಿಂಗ್ ಮಾಡ್ತೀವಿ. ಸೈಜ್ ವೈಸ್ ನಿಮಗೆ ಬೇಕಾ ಬರೀ MT ಫ್ರೇಮ್ ಕೊಡ್ತೀವಿ. ಅದನ್ನ ಬರೀ ಫ್ರೇಮ್ ಬೇಕಂದ್ರೆ 4x6, 4x6, 8x12, A4 ಸೈಜ್ ಆಪರೇಟ್ ಪೇಪರ್ ಸೈಜಸ್. ಆ ಸೈಜ್ ಸರಿಯಾಗಿ ಇಲ್ಲಿ ಫ್ರೇಮ್ ಕಟಿಂಗ್ ಆಗ್ತಿದೆ. ಇದನ್ನು 4 ಮಷಿನ್ ಇದೆ ನಮ್ಮ ಹತ್ರ. 4 ಮಷಿನಲ್ಲಿ ಬೇರೆ ಬೇರೆ ಸೈಜ್ ಕಟಿಂಗ್ ಇರುತ್ತೆ. ಇದು ಎಲ್ಲ ಬೇರೆ ಬೇರೆ ಸೈಜ್. ಒಂದೊಂದು ಸೈಜಿಗೆ ಒಂದೊಂದು ಮಿಷಿನ್ ಯೂಸ್ ಮಾಡ್ಬೇಕಾ ನೀವು? ಇಲ್ಲ ಸರ್, ಇದು ಎಲ್ಲ ಆರ್ಡರ್ಸ್ ಇರುತ್ತೆ. ಅಂಗಡಿಗಳು ಆರ್ಡರ್, ಕಾರ್ಪೊರೇಟ್ ಆರ್ಡರ್ಸ್ ಎಲ್ಲ ಬೇರೆ ಬೇರೆ. ಜಾಸ್ತಿ ಮ್ಯಾನ್ ಪವರ್ ಇದ್ದಾಗ ಮಿಷಿನು ಜಾಸ್ತಿ ಇರಲಿ ಅಂತ. 100% ಆರ್ಡರ್ಸ್ ಇರುತ್ತಲ್ಲ, ಅದು ಟೈಮ್ ಮೇಲೆ ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕಿಂತ. ನೋಡಿ ಯಾವ ಥರ ಎಷ್ಟು ಸ್ಪೀಡಾಗಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಇವರಿಗೆ. ಪಟ ಕೆಲಸ ಮಾಡ್ತಾರೆ. ಅಂದ್ರೆ ಆರ್ಡರ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಆರ್ಡರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆರಾಮ್ ಎಲ್ಲ ಫ್ಯಾನ್ಸಿ ವೆರೈಟೀಸ್ ಎಲ್ಲ ಸಿಗುತ್ತೆ.
ಇದೆಲ್ಲ ಕಟಿಂಗ್ ಆಯ್ತು ಅಂದ್ರೆ ಸೆಕೆಂಡ್ ಸ್ಟೆಪ್ ಪಿನ್ನಿಂಗ್ ಆಗುತ್ತೆ, ಏನಾಗುತ್ತೆ ಜಾಯಿನ್ ಆಗುತ್ತೆ, 2 ಫ್ರೇಮ್ ಜಾಯಿನಿಂಗ್ ಆಗುತ್ತೆ ಇದು. ಅಲ್ಲಿ ಕಟ್ ಮಾಡಿರೋದು ಇಲ್ಲಿ ಜಾಯಿನ್ ಮಾಡ್ತಾರಾ? ಹಾ, ಇಲ್ಲಿ ಜಾಯಿನ್ ಮಾಡ್ತೀವಿ. ಎಲ್ಲ ಮಿಷಿನ್ ವರ್ಕ್ ನೋಡಿ, ಜಾಯಿನ್ ಆಯ್ತು. ಏನು ಲಾಕ್ ಆ್ಯಂಡ್ ಗಮ್ ಸಿಸ್ಟಮಾ ಸರ್ ಅದು? ಪಿನ್ನಿಂಗ್ ಸಿಸ್ಟಮ್ ಬರುತ್ತೆ, ಪಿನ್ಸ್ ಬರುತ್ತೆ. ಯಾವ ಥರ ಪಿನ್ ಒಳಗಡೆ ಒಳಗಡೆಯಿಂದ ಆಚೆ ಬರುತ್ತೆ. ಇಲ್ಲಿ ಅಕ್ಕ ತೋರಿಸಿ ಅದು ಇಲ್ಲಿ ಈ ಪಿನ್ ಹೊಡೆದಿದ್ದಾರೆ. ಈ ಪಿನ್ ಕೆಳಗಿಂದನೇ ಹೊಡಿಯುತ್ತಲ್ಲ ಸರ್ ಅದು ಮಿಷಿನ್? ಎಲ್ಗಡೆಯಿಂದನೇ ಒಳಗಡೆ ಹೋಗುತ್ತೆ. ಓಕೆ 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 ಓಕೆ. ಈಗ ಹೊಡಿತಾರೆ. ಬ್ಯಾಕ್ ಸೈಡು ಮಷಿನ್ ಇದೆ, ಅದನ್ನು ಸೇಮ್ ಇರ್ತದೆ ನೋಡಿ. ಮ್ಯಾನುಫ್ಯಾಕ್ಚರರ್ ನಾವು ಅನ್ನೋದಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರನೇ ಬಂದಿದ್ದೀರಾ, ನೋಡ್ತಾ ಇದ್ದೀರಾ ನೋಡಿ. ಅಲ್ಲಿ ಫಿಟ್ ಮಾಡಿದ್ರು, ಈಗ ಅದನ್ನ ಕರೆಕ್ಟಾಗಿ ಫಿಟ್ ಮಾಡ್ಕೊಂಡಿದ್ದಾರೆ. ಈಗ ಕೆಳಗಡೆ ಪ್ರೆಸ್ ಮಾಡ್ತೀರಾ? ಪ್ರೆಸ್ ಮಾಡಿದಾಗ ಕೆಳಗಡೆ ಪಿನ್ ಬರುತ್ತೆ. ಪೂರಾ ಏರ್ ಕಂಪ್ರೆಸರ್ ಬೇಸ್ಡ್ ಮಷಿನ್ಸ್ ಇರುತ್ತೆ. ಓಕೆ ಓಕೆ ಓಕೆ. ಒಳಗಡೆ ಏನಾಯ್ತಕ್ಕ ಅದು? ಪಿನ್ ಇಲ್ಲಿ ನೋಡಿದ್ರಿ, 2 ಪಿನ್ ಅಲ್ವಾ? ಬ್ಯಾಕ್ ಸೈಡ್ ಬೇರೆ ಬೇರೆ ಸೈಜಸ್, ಬೇರೆ ಬೇರೆ ಮಷಿನ್ ರನ್ನಿಂಗ್ ಇರುತ್ತೆ. ಓಕೆ ಓಕೆ ಓಕೆ. ಹೇಗೆ ಆರ್ಡರ್ ಇರುತ್ತೆ ಅದ್ಮೇಲೆ ಅದು ರನ್ನಿಂಗ್ ಇರುತ್ತೆ. ಸೈಜ್ ಬೇರೆ ಬೇರೆ ಸೈಜಸ್ ಹೋಗ್ತಾ ಇರುತ್ತೆ. ಇದು ಬ್ಯಾಕ್ ಸೈಡ್ ಹುಕ್ ಹಾಕೋದು, ಬ್ಯಾಕ್ ಸೈಡ್ ಹುಕ್ ಹಾಕೋದು, ಹ್ಯಾಂಗಿಂಗ್ ಗೋಸ್ಕರ ಬೇಕಲ್ಲ, ಈ ಥರ ಬ್ಯಾಕ್ ಸೈಡ್ ಹ್ಯಾಂಗಿಂಗ್. ಇದು ಅದನ್ನು ಮಷಿನರಿ ವರ್ಕ್ಸ್, ಓಕೆ. ಯಾವುದು ಮ್ಯಾನ್ಯುವಲ್ ಇಲ್ಲ ಇದು. ಸೂಪರ್. ಇದೆಲ್ಲ ಯಾವ ಥರ ಸರ್? ಗಮ್ ಮುಖಾಂತರನ ಇದು ಆಗ್ತಾ? ಏನು ಗಮ್ ಇಲ್ಲ ಸರ್, ಮಷಿನ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಷಿನ್. ಹೈಡ್ರಾಲಿಕ್ ಅಂದರೆ ಟೈಟಾಗಿ ಇದು ಕುತ್ಕೊಳುತ್ತೆ ಅಷ್ಟೇ. ಅದು ಒಳಗಡೆ ಹೋಗಿ MDF ನಲ್ಲಿ ಕುತ್ಕೊಂಡು ಬಿಡುತ್ತೆ. ಟೈಟ್ ಇರುತ್ತೆ, ಟೈಟ್ ಇರುತ್ತೆ. ಎಷ್ಟು ವೇಟ್ ಆದರೆ ಏನಾಗಂಗಿಲ್ಲ ಅದಕ್ಕೆ. ನೋಡಿ, ಪಿನ್ ಟು ಪಿನ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಕಟ್ಟಿಂಗ್ ಇಂದ ಹಿಡಿದು ಅಪ್ ಟು ಫ್ರೇಮ್ ಡಿಪೆಂಡ್ ಆನ್ ಆಯಾ ಫ್ರೇಮಿಗೆ ಸರಿಯಾಗಿ ಆ ಥರ ಮಿಷಿನ್ಗಳು ತಂದ್ಕೊಂಡು ಇಟ್ಕೊಂಡಿದ್ದೀರಾ. ಎಲ್ಲ ಬೇರೆ ಬೇರೆ ಮಷಿನ್ಸ್ ಇರುತ್ತೆ. ನೆಕ್ಸ್ಟ್ ಏನು ಸರ್? ಇದಾದ್ಮೇಲೆ ಬ್ಯಾಕ್ ಸೈಡ್ ಪಿನ್ನಿಂಗ್ ಆಗುತ್ತೆ. ಎಲ್ಲ ಅಸೆಂಬ್ಲಿಂಗ್ ಪ್ರೋಸೆಸ್ ಆಯಿತು. ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಇದು ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಸೈಡ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಎಲ್ಲ ಅಸೆಂಬಲ್ ಆಗ್ತಾ ಇದೆ ಜೊತೆಗೆ. ಯಾವ ಥರ ಪಿನ್ನಿಂಗ್ ಅಂದರೆ? ಫ್ಲೆಕ್ಸಿ ಪಿನ್ನಿಂಗ್. ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು? ಅದು ಸಪೋರ್ಟ್, ಫೋಟೋ ಆಚೆ ಬರಬಾರ್ದು, ಆಚೆ ಬರಬಾರ್ದು ಅನ್ನೋದಕ್ಕೆ. ಇದು ಸ್ಟ್ಯಾಂಡ್ ಎಲ್ಲ ಬರುತ್ತೆ ಸಪ್ರೇಟು, ಈ ಥರ ನಿಂತ್ಕೊಳ್ಳುತ್ತೆ. ಈ ಥರ ಸ್ಟ್ಯಾಂಡ್ A to Z ಇಲ್ಲೇ. ಗ್ಲಾಸ್ ಬೇಕಾ ಗ್ಲಾಸ್ ಸಿಗುತ್ತೆ, ಎಕ್ರಲಿಕ್ ಬೇಕಾ ಫೈಬರ್ ಗ್ಲಾಸ್ ಬೇಕಾ ಫೈಬರ್ ಗ್ಲಾಸು ಸಿಗುತ್ತೆ. A to Z ಪೂರ್ತಿ ಪ್ರಾಡಕ್ಟ್ ಸಿಗುತ್ತೆ. ಅದು ಬೇರೆ ಬೇರೆ ಟೇಬಲ್ ಮೇಲೆ ಬೇರೆ ಬೇರೆ ಕೆಲಸ ನಡ್ತಾ ಇರುತ್ತೆ. ಅದು 5D ಫ್ರೇಮ್ಸ್ ರೆಡಿ ಆಗ್ತಾ ಇದೆ. ಇದು 5D ಪೋಸ್ಟರ್ಸ್ ಬರುತ್ತೆ, ಓಕೆ. ಅದನ್ನು ಫ್ರೇಮಿಂಗ್ ಮಾಡ್ತಾ ಇದ್ದೀವಿ. 5D ಫ್ರೇಮ್ಸ್ ಇದು. ಅಂದ್ರೆ ಈ ಕಡೆ ತಿರುಗಿದ್ರೆ ಒಂದು ಡಿಸೈನ್, ಆ ಕಡೆ ರೈಟ್, 5 ಡೈಮೆನ್ಷನಲ್ ಇಮೇಜಸ್. ಓಕೆ ಓಕೆ ಓಕೆ. ಇದರಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಇದೆ. ಇದು ಕೂಡ ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ಇಲ್ಲ, ಇದು ಇಂಪೋರ್ಟೆಡ್ ಬರುತ್ತೆ ಸರ್. ಇಂಪೋರ್ಟೆಡ್. ಇದಕ್ಕೆ ಫ್ರೇಮ್ ಎಲ್ಲ ಸಪೋರ್ಟ್ ಕೊಟ್ಬಿಟ್ಟು ನೀವು ಮಾರ್ತೀರಾ? ಎಸ್ ಸರ್, ಎಸ್. ಇದು ಸಿಂಗಲ್ ಪೀಸ್ ಬೇಕಂದ್ರೆ ಕೊಡ್ತೀರಾ ಸರ್? ಎಸ್ ಸರ್. ಬಲ್ಕ್ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್, ಸಿಂಗಲ್ ಬೇಕಂದ್ರೆ ಸಿಂಗಲ್, ಎರಡಕ್ಕೂ ಕೂಡ. ಎರಡು ಆಪ್ಷನ್ ಇದೆ. ನೆಕ್ಸ್ಟ್ ಸರ್? ಇದು ಎಲ್ಲ MT ಫ್ರೇಮ್ಸ್ ರೆಡಿ ಸ್ಟಾಕ್ ಇರ್ತದೆ. ಯಾವ ಸೈಜ್ ಆರ್ಡರ್ ಬಂದ್ರೆ ಇಮಿಡಿಯೇಟ್ ಫ್ರೇಮ್ ಮಾಡಿ ಕೊಡುತ್ತೆ. ಇದೆಲ್ಲ ಫ್ರೇಮ್ ರೆಡಿ ಇರುತ್ತೆ? ರೆಡಿ ಇರುತ್ತೆ. ಆರ್ಡರ್ ಬಂದ ತಕ್ಷಣ ಫಿಟ್ಟಿಂಗ್ ಮಾಡಿ ಕೊಡೋದು ಅಷ್ಟೇ. ಓಕೆ. ನಮ್ಗೆ ಇದೇ ಥರ ಡಿಸೈನ್ ಬೇಕು, ಆ ಡಿಸೈನ್ ಬೇಕು ಅಂತ ಯೋಚನೆ ಮಾಡಿ ಕೇಳ್ತೀವಲ್ವಾ? ಆ ಥರ ಆ ಥರನೂ ಮಾಡ್ಕೊಡ್ತೀವಿ. ಬಲ್ಕ್ ಕ್ವಾಂಟಿಟೀಸ್ಗೆ ಅದನ್ನು ಮಾಡ್ಕೊಡ್ತೀವಿ. ಎಲ್ಲ ಸಪ್ರೇಟ್ ಇರುತ್ತೆ. ಸೈಜಸ್ ಮೇಲೆ ಡಿಸೈನ್ಸ್ ಬೇರೆ ಬೇರೆ ಎಲ್ಲ ರೆಡಿ ಫ್ರೇಮ್ಸ್ ಇರುತ್ತೆ. ಓಕೆ ಓಕೆ. ಇದು ಪ್ರೀಮಿಯಂ ಫ್ರೇಮ್ಸ್ ಬೇಕಾ ಪ್ರೀಮಿಯಂ ಫ್ರೇಮ್ಸ್ ಸಿಗುತ್ತೆ. ಯಾವ ಡಿಸೈನ್ ಬೇಕಾ ಎಲ್ಲ ಡಿಸೈನ್ ಸಿಗುತ್ತೆ. ಇದಾದ್ಮೇಲೆ ಪೇಸ್ಟಿಂಗ್ ಆಗ್ತಾ ಇದೆ. ಪೇಸ್ಟಿಂಗ್? ಹಾಂ, ಪೋಸ್ಟರ್ ಎಲ್ಲ ಪೇಸ್ಟ್ ಆಗುತ್ತೆ ಇದ್ಮೇಲೆ. ಪೋಸ್ಟ್ ಬಂದ್ಬಿಟ್ಟು ಇದಕ್ಕೆ ಡೈರೆಕ್ಟಾಗಿ? ಹಾಂ, ಪೇಸ್ಟ್ ಮಾಡ್ತೀವಿ. ಪೇಸ್ಟಿಂಗ್ ಮಷಿನ್ ಇದೆ, ಅದರಿಂದ ಇದು ಪೂರ್ತಿ ಮಿಷಿನ್ ಮುಖಾಂತರ ಆಗಿರೋದು? ಹಾಂ. ಯಾವ ಥರ ಸರ್? ಅದು ಪೇಸ್ಟ್ ಮಾಡ್ತಾ ಇದೆ. ಗಮ್ ಇದೆ ಬ್ಯಾಕ್ ಸೈಡು, ಗಮ್ಮಿಂದ ಡೈರೆಕ್ಟ್ ಅದು MDF ಮೇಲೆ ಪೇಸ್ಟ್. ಫೋಟೋಗೆ ಗಮ್ ಇದೆಯಾ ಅಥವಾ ಏನು? ಫೋಟೋಗೆ ಗಮ್ ಇದೆ. ಫೋಟೋಗೆ ಗಮ್ ಇದೆ. ಹಾಂ. ಇಲ್ಲಿ ಗಮ್ ತಗೊಂಡು ಹೋಗಿದ್ಯಾ ಫ್ರೇಮಲ್ಲಿ? ಹಾಂ, ಅದು ಆಲ್ರೆಡಿ ಪೇಸ್ಟ್ ಆಗುತ್ತೆ. ಬೇರೆ ಪೇಸ್ಟ್ ಬೇರೆ, ಬೋರ್ಡ್ ಪೇಸ್ಟ್ ಮಾಡೋದು. ಹಾಂ. ಓಕೆ 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 ಓಕೆ. ಸ್ವಲ್ಪ ಇಲ್ಲಿ ರೋಲಿಂಗ್ ಆಗುತ್ತಾ ಇದು? ಇದು ರೋಲಿಂಗ್ ಆಗುತ್ತೆ, ಇದು ಮೂವಿಂಗ್ ಆಗುತ್ತೆ. ಹೀಟ್ ಪ್ರೆಸ್ ಇಂದ ಅದು ಯಾವತ್ತೂ ಕ್ವಾಲಿಟಿ ಲೋ ಆಗಲ್ಲ. ಓಕೆ ಓಕೆ ಓಕೆ. ಎನಿ ಟೈಮ್ ಪೇಸ್ಟ್ ಇರುತ್ತೆ ಅದು. ಓಕೆ. ಇಲ್ಲಿ ಪೇಸ್ಟಿಂಗ್ ವರ್ಕ್. ಇದು ಬೇರೆ ಸರ್? ಇದಾದ್ಮೇಲೆ ಕವರಿಂಗ್ ವರ್ಕ್ ಇಲ್ಲ, ಪೂರ್ತಿ ಕವರ್ ಆಗಿ ಪ್ಯಾಕ್ ಆಗಿ ಪ್ಯಾಕ್ ಮಾಡ್ತೀವಿ. ಓಕೆ 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 ಓಕೆ. ಅಂದ್ರೆ ಫುಲ್ ಪ್ಯಾಕಿಂಗ್ ಎಲ್ಲ ರೆಡಿಯಾಗಿ ಎಂಡ್ ಮೂಮೆಂಟ್ ಇದು? ಎಂಡ್ ಮೂಮೆಂಟು. ಒಂದ್ಸಲಿ ಅದು ಫ್ರೇಮ್ ತೋರಿಸಿ. ಇಲ್ಲಿ ಅಕ್ಕ, ಇದು ಈಗ ಕಸ್ಟಮರ್ ಅವ್ರ ಮ್ಯಾಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೇನು ಫ್ರೇಮಿಂಗ್ ಮಾಡಿ ಕೊಡ್ತೀವಿ. ಓಕೆ. ಅವ್ರ ಮನೆ ಡಿಸೈನ್ಸ್ ಸಿಂಗಲ್ ಪೀಸು ಮಾಡ್ಕೊಡ್ತೀನಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡ್ತಕ್ಕಂಥವ್ರಿಗೆ. ಅದ್ರಲ್ಲಿ ಗಣೇಶ ಫ್ರೇಮ್ಸ್ ಇದೆ, ಅದು ಫ್ರೇಮ್ ತೋರಿಸ್ತೀನಿ. ಈ ಥರ ಅವ್ರ ಆರ್ಟ್ ಇದೆ, ಅದನ್ನು ತಗೊಂಬರ್ದು ಕೊಡ್ತಾರೆ ಅವರು, ಅದನ್ನು ಫ್ರೇಮಿಂಗ್ ಮಾಡಿಕೊಡ್ತೀವಿ ನಾವು. ರೆಡಿ ತಗೊಂಬಂದಿದ್ರ ಅದನ್ನ? ಹಾಂ, ಅವ್ರು ಪೇಂಟಿಂಗ್ ಮಾಡಿದ್ದಾರೆ ಕಸ್ಟಮರ್. ಪೇಂಟಿಂಗು ಇದೆಲ್ಲ ನಾವು ರೆಡಿ ಮಾಡಿ. ಈ ಫ್ರೇಮ್ ಎಲ್ಲ ನೀವು ರೆಡಿ ಮಾಡಿದ್ದೀರಾ?
ಇದು ಗೋಲ್ಡ್ ಫಿನಿಶಿಂಗ್ ಅದೆಲ್ಲ ಇದೆಯಲ್ಲ? ಅದನ್ನು ಫ್ರೇಮಿಂಗ್ ಬರುತ್ತೆ ಸರ್. ಓಕೆ. ಈಗೇನು ಫ್ರೇಮ್ ಕೊಟ್ಟಿದ್ದೀರೋ ಇದು ಮಾತ್ರ ನೀವು ಮಾಡಿದ್ದೀರಲ್ವಾ? ರೈಸ್ ಇನ್ನು ಔಟರ್ ಫಿಟ್ಟಿಂಗ್ ಆಡಬೇಕು ಕೊಟ್ಟಿದ್ದಾರೆ. ಸೂಪರ್. ಇನ್ನು ಪೂರ್ತಿ ಔಟರ್ ಫಿಟ್ಟಿಂಗ್ ಆಗ್ತಾ ಇದೆ. ಸೂಪರ್. ಇದು ಎಲ್ಲ ರೆಡಿ ಫ್ರೇಮ್ ಆಯಿತು. ಇದು 5D ಫ್ರೇಮ್ಸ್. ಅಲ್ಲಿ ನೋಡಿದಿರಲ್ಲ ಪೋಸ್ಟರ್, ಇದು ವಿತ್ ಫ್ರೇಮ್ ಪೂರ್ತಿ ರೆಡಿ ಆಗಿದೆ. 5D. ಇದೆಲ್ಲ ರೆಡಿ ಸ್ಟಾಕ್ಸ್ ಇರುತ್ತೆ. ಕಸ್ಟಮರ್ ಅವ್ರಿಗೆ ಕೊಟ್ಟಿದೆ ಈ ಥರ ಫ್ರೇಮ್ಸು ಪೂರ್ತಿ. ಅವ್ರ ಫಸ್ಟ್ ಸ್ಯಾಲರಿದು ಫ್ರೇಮ್ಸ್ ಅವ್ರು ಮಾಡಿಸಿದ್ದಾರೆ. ಫಸ್ಟ್ ಸ್ಯಾಲ್ರಿ? ಹಾಂ, ಯಾವ್ಯಾವ ಇಯರ್ ಯಾವ್ಯಾವ ಸ್ಯಾಲರಿ ಬಂದಿದ್ದಾರೆ ಎಲ್ಲ ಇದೆ. ಈ ಥರ ಪೇಂಟಿಂಗ್, ಇದು ತಂಜಾವೂರು ಪೇಂಟಿಂಗ್ದು ಫ್ರೇಮ್ಸು ನೋಡಿ. ಸ್ಯಾಲ್ರಿದು ಕೂಡ ಒಂದು ಮೆಮೊರಿ, ಅವ್ರಿಗೆ ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಆಯಾ ಸ್ಟೇಜಿಗೆ ಸರಿಯಾಗಿ 10 ರೂಪಾಯಿಂದ ಹಿಡಿದು 50 ರೂಪಾಯಿ, ಅದಾದ ನಂತರ 100 ರೂಪಾಯಿ, ಇನ್ನೂ ಜಾಸ್ತಿನೇ ಪಡೆದಿರ್ತಾರೆ. ಜಸ್ಟಿಗೆ ಇಷ್ಟು ಫೀಲ್ ಆಗಿ ಇದು ಎಲ್ಲ ಅದರ ಕಂಟ್ರೀಸ್ಗೆ ಹೋಗಿದ್ದಾರೆ, ಎಲ್ಲಿ ಕೆಲಸ ಮಾಡಿಸಿದ್ದಾರೆ, ಆ ಥರ ಅವ್ರು ಕಾನ್ಸೆಪ್ಟ್ ಮಾಡಿದ್ದಾರೆ. ಅಲ್ಲೂ ಕೆಲಸ ಮಾಡಿ ಬಂದಿದ್ದಾರೆ ಅವರು. ಹಾಂ, ಅವ್ರ ಸ್ಯಾಲ್ರಿದು ಅದು ಮಾಡಿಸಿದ್ದಾರೆ ಅವರು. ಸೂಪರ್. ನೋಡಿ ಮೆಮೊರೀಸ್ಗೆ ನಿಮಗೂ ಈ ಥರ ಬೇಕು ಅಂದರೆ ಸಿಂಗಲ್ ಫೋಟೋ ಕೂಡ ಪ್ರಿಂಟ್ ಮಾಡಿ ಕೊಡ್ತಾರೆ ನಿಮಗೆ. ಈ ಥರ ರೆಡಿ ಫ್ರೇಮ್ಸು ಸಿಗುತ್ತೆ ಈ ಥರ. ಹಾಂ, ಇದು ಎಲ್ಲ ಪ್ರೊಡಕ್ಷನ್ ಸೀನರೀಸ್ ಈ ಥರ ಎಲ್ಲ ಸಿಗುತ್ತೆ. ಇವೆಲ್ಲ ರೆಡಿ ಅಲ್ಲ ಸರ್? ಇದು ರೆಡಿ ಸ್ಟಾಕ್ಸು, ನಾವೆಲ್ಟಿ ಅಂಗಡಿಗಳು ಅವರು ತಗೊಂಡು ಹೋಗ್ತಾರೆ. ಹೌದು. ಇನ್ ಕೇಸ್ ಏನಾದ್ರು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಾವೆಲ್ಟೀಸು ಮತ್ತೆ ಗಿಫ್ಟ್ ಶಾಪ್ಸು ಮತ್ತೆ ಫೋಟೋ ಶಾಪ್ ಅವರು, ಅದು ಇದು ಕೋಟ್ಸು ಈ ಥರ ಪೂರ್ತಿ ಸಿಗುತ್ತೆ. ನೆವರ್ ಗಿವ್ ಅಪ್ ಆ ಥರ ಕೋಟ್ಸು A to Z ಎಲ್ಲ ಸಿಗುತ್ತೆ. ಸೂಪರ್. ನೆವರ್ ಗಿವ್ ಅಪ್. ಸೂಪರ್ ಸರ್. ಇದು ಎಲ್ಲ ಹೋಲ್ಸೇಲ್ ಪ್ರೈಸೇ ಸರ್? ಎಸ್ ಸರ್, ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್. ನೀವು ಶಾಪ್ ಅವ್ರು ಕೊಡೋ ಪ್ರೈಸ್ಗಂತೂ ಇದನ್ನ ಕಂಪೇರ್ ಮಾಡ್ಕೊಳಕ್ಕೆ ಆಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ? 100%. ಇದು ಕರ್ನಾಟಕದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆ. ಅಷ್ಟು ಗ್ಯಾರಂಟಿ ನಾವು ಕೊಡ್ಬೋದು. ನೋಡಿ, ಎಕ್ಸಾಂಪಲ್ ಶಾಪಲ್ಲಿ ತಗೊಂಡ್ರೆ ನಿಮಗೆ ಜಾಸ್ತಿ ಆಗುತ್ತೆ, ಇಲ್ಲಿ ಬಂದರೆ ಕಡಿಮೆ ಆಗುತ್ತೆ. ಇನ್ ಕೇಸ್ ಶಾಪ್ ಅವರೇ ಆಗಿರ್ಬೋದು, ಆಲ್ರೆಡಿ ಹೇಳಿದೆ ನಿಮಗೆ, ಬೇರೆ ಎಲ್ಲೋ ಡೀಲರ್ಗಳ ಹತ್ರ ತಗೊಂತಾ ಇರ್ತೀರಾ, ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ಇಲ್ಲಿ ಹೋಲ್ಸೇಲ್ ಆಗಿ ಅತಿ ಕಡಿಮೆ ಬೆಲೆ ನಿಮಗೆ ಸಿಗುತ್ತೆ. ನೀವು ಒಳ್ಳೆ ಮಾರ್ಜಿನ್ ಮಾಡ್ಕೋಬೇಕು. ನೋಡಿ, ಸಾಯಿಬಾಬಾದು ಫೋಟೋ ಎಲ್ಲ ನೋಡ್ತಾ A to Z ಈ ಥರ ಕ್ರಿಸ್ಟಲ್ ವರ್ಕ್ಸು, ಆದಿನಾಥ್ ಇಂಡಸ್ಟ್ರೀಸ್. ಎಸ್, ಇದು ಹೊಸ ಕಾನ್ಸೆಪ್ಟ್. ಈಗ ಕ್ರಿಸ್ಟಲ್ ವರ್ಕ್ಸು ಅದು ಎಲ್ಲ ಸಿಗುತ್ತೆ. ಸೂಪರ್ ಸರ್. ಡೈಮಂಡ್ ವರ್ಕ್ಸ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್? ಎಸ್ ಸರ್, ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್. ಹೋಲ್ಸೇಲು ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಎಸ್ ಸರ್. ಈ ಥರ ಕೊಲಾಜು ಸ್ಟುಡಿಯೋ ಫ್ರೇಮ್ಸ್ ಅವರು ತಗೊಂಡು ಹೋಗ್ತಾರೆ. ಕಸ್ಟಮರ್ ಅವ್ರ ಓನ್ ಫೋಟೋಸ್ ಹಾಕಿ ಫ್ರೇಮ್ ಹಾಕಿ ಮನೆಯಲ್ಲಿ ಹಾಕ್ಬೋದು. ಎಸ್, ಸೂಪರ್. ಮತ್ತೆ ಬೇರೆ ಸರ್? ಇದು ಪೂರ್ತಿ ಸ್ಟುಡಿಯೋ ಐಟಮ್ಸ್. ಸ್ಟುಡಿಯೋ ಕಸ್ಟಮರ್ಸ್ ಅಂದರೆ ಸ್ಟುಡಿಯೋ ಅವರು ತಗೊಂಡೋಗಿ ಅವ್ರು ಪ್ರಿಂಟ್ ಮಾಡಿ ಫೋಟೋಸ್ ಕಸ್ಟಮರ್ಗೆ ಕೊಡ್ತಾರೆ. ಫೋಟೋ ಸ್ಟುಡಿಯೋದವರು ಇಲ್ಲಿ ತಗೊಂಡೋಗ್ಬಿಟ್ಟು ಪ್ರಿಂಟ್ ಹಾಕ್ಸ್ಬಿಟ್ಟು ಕಸ್ಟಮರ್ ಕೊಡ್ತಾರೆ. ನೋಡಿ, ಯಾರೆಲ್ಲ ಸ್ಟುಡಿಯೋ ಇಟ್ಟಿದ್ದೀರೋ ಅಂಥವ್ರು ಕೂಡ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ಪರ್ಚೇಸ್ ಮಾಡ್ತಿದ್ದೀನಿ ಫ್ರೇಮು ಅಂತ ಅಂದ್ರೆ ಆರಾಮ್ಸೆ ಆದಿನಾಥ್ ಇಂಡಸ್ಟ್ರೀಸಿಗೆ ಬರ್ಬೋದು. ಸುಂಕುತ್ ಕಟ್ಟೆಲಿದೆ ಇದು. ಕರೆಕ್ಟ್ ಸರ್. ನೋಡಿ, ಇವೆಲ್ಲ ಫ್ರೇಮ್ಗಳು ನೀವು ಕಸ್ಟಮರ್ ಹತ್ರ ಒಳ್ಳೆ ಕ್ವಾಲಿಟಿ ಕೊಟ್ಟರು, ಒಳ್ಳೆ ಡಿಸೈನ್ ಕೊಟ್ಟರು, ಒಳ್ಳೆ ಸರ್ವಿಸ್ ಕೊಟ್ಟರು ಅಂತ ಅನ್ಸ್ಕೋಬೇಕಾದ್ರೆ ನಿಮಗೆ ಒಳ್ಳೆ ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಕೊಡಬೇಕು. ಆ ಸರ್ವಿಸ್ ಆದಿನಾಥ್ ಇಂಡಸ್ಟ್ರೀಸ್ ಕೊಡ್ತಾ ಇದ್ದಾರೆ. ಆದಿನಾಥ್ ಇಂಡಸ್ಟ್ರೀಸ್ ಸಡನ್ ಆಗಿ ಬರ್ತಾ ಇಲ್ಲ ಬೈಕ್ ನೇಮ್. ಫಸ್ಟ್ ಟೈಮ್ ಅಲ್ವಾ ಬಂದಿರೋದು? ಮತ್ತು ಇದೆಲ್ಲ ಫೈಬರ್ ಗ್ಲಾಸ್, ಅನ್ಬ್ರೇಕಬಲ್ ಇರುತ್ತೆ. ಮುಂಚೆ ಗ್ಲಾಸ್ ಬರುತ್ತೆ, ಏನು ಡ್ಯಾಮೇಜ್ ಆಗೋಲ್ಲ. ಮುಂಚೆ ಎಲ್ಲ ಈ ಥರ ಗ್ಲಾಸ್ ಫ್ರೇಮ್ ಬರ್ತಾಯಿತ್ತು, ಇದರಲ್ಲಿ ಡ್ಯಾಮೇಜ್ ಇಷ್ಟು ಬರ್ತಾಯಿತ್ತು. ಈಗ ಎಲ್ಲ ಹೊಸ ಕಾನ್ಸೆಪ್ಟ್ ಬಂದಿದೆ. ಇದು ಎಲ್ಲ ಅಕ್ರಿಲಿಕ್ ಫೈಬರ್ ಶೀಟ್ಸ್ ಬರುತ್ತೆ, ನಾನು ಏನು ಬ್ರೇಕ್ ಆಗಲ್ಲ. ಸೇಮ್ ಟು ಸೇಮ್ ಬ್ರೇಕ್ ಆಗಲ್ಲ. ಎಸ್ ಸರ್. ಇವೆಲ್ಲ ಫ್ರೇಮ್ ಫೋಟೋ ಸ್ಟುಡಿಯೋದವ್ರಿಗೇನೆ? ಎಸ್ ಸರ್. ಫೋಟೋ ಸ್ಟುಡಿಯೋ ರಿಟೇಲ್ ಕಸ್ಟಮರ್ಸ್ ಬಂದರೆ ಅವರು ತಗೊಂಡು ಹೋಗ್ತಾರೆ. ಇನ್ ಕೇಸ್ ನೀವು ರಿಟೇಲ್ ಬೇಕು ಅಂದ್ರೆ ರಿಟೇಲ್ ಕೂಡ ಕೊಡ್ತೀರಾ? ಎಸ್ ಸರ್. ಈ ಥರ ಕೊಲಾಜು ಎಲ್ಲ ಸಿಗುತ್ತೆ, ಮಲ್ಟಿಪಲ್ ಫೋಟೋಸ್ ಜೊತೆಗೆ ಇಕ್ಕೋದು. ಇವೆಲ್ಲ ನೋಡಿ, ಫೋಟೋ ಸ್ಟುಡಿಯೋದವ್ರು ಯಾರೆಲ್ಲ ಇದ್ದೀರೋ ನೋಡ್ತಾ ಇದ್ರಿ ವಿಡಿಯೋ, ನಿಮ್ಗೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಡಿಫ್ರೆಂಟ್ ಕ್ವಾಲಿಟೀಸ್, ಕಲರ್ಸ್ ಎಲ್ಲ ಸಿಗುತ್ತೆ, ವೆರೈಟೀಸ್ ಪೂರ್ತಿ ಸಿಗುತ್ತೆ. ಸರ್, ಅಲ್ಲೆಲ್ಲ ಫ್ರೇಮ್ದು ಡಿಸ್ಪ್ಲೇ ತರ ಡಿಸ್ಪ್ಲೇ ಹಾಕಿದಿರಲ್ವಾ? ಇಲ್ಲಿ ಬರೀ ಪೋಸ್ಟರ್ಸ್ ಬೇಕಂದ್ರೆ ಅದನ್ನು ಕೊಡ್ತೀವಿ. ಪೋಸ್ಟರ್ಸ್? ಎಸ್ ಸರ್. ಬರೀ ಪೋಸ್ಟರ್ಸ್ ಬೇಕಂದ್ರೆ ಶೈನಿಂಗ್ ಗೋಲ್ಡ್ ಪೋಸ್ಟರ್ಸು ನೋಡಿ, ಬರೀ ಪೋಸ್ಟರ್ ಬೇಕಾ? ಅದು ಕೂಡ ಸಿಗುತ್ತೆ. ಎಷ್ಟು ಪೀಸ್ ಇರುತ್ತೆ ಸರ್ ಒಂದು ಪ್ಯಾಕೆಟ್? 10 ಪೀಸಸ್ ಸರ್. 10 ಪೀಸಸ್. ಅಂದ್ರೆ ಈ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಕೊಡ್ತೀವಿ. ಎಸ್ ಸರ್. ಚಿಕ್ಕ ಫ್ಯಾಕ್ಟ್ರಿ ಅವ್ರಿಗೂ ಸಪ್ಲೈ ಮಾಡ್ತೀವಿ ನಾವು. ಕನಕದಾಸರು ನೋಡ್ತಾ ಇರ್ಬೋದು. ಇದೆಲ್ಲ 5D ಪೋಸ್ಟರ್ಸು ಅದು ಎಲ್ಲ ಸಿಗುತ್ತೆ. 5D ಪೋಸ್ಟರ್ಸ್. ದೊಡ್ಡ ಸೈಜ್ ಬೇಕಾ ದೊಡ್ಡ ಸೈಜ್ ಪೋಸ್ಟರ್ಸು ಸಿಗುತ್ತೆ, ಸ್ಮಾಲ್ ಸೈಜಸ್ ಬೇಕು. ನೋಡಿ, ಈಗ ಈ ಪುನೀತ್ ರಾಜ್ಕುಮಾರ್ ಸಮಾಧಿ ಮುಂದೆಗಡೆ ತುಂಬಾ ಜನ ಫೋಟೋ ಫ್ರೇಮ್ ಮಾಡ್ಕೊಂಡೆ ತುಂಬಾ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಅಲ್ಲೂ ಇದ್ದಾರಾ? ಸೂಪರ್ ಸರ್. ಅಂದ್ರೆ ನಾವು ಆ ಟೈಮಿಂದ ಅವ್ರಿಗೆ ದೇವ್ರ ಪ್ರಕಾರ ನೋಡ್ತಾರೆ ಪಬ್ಲಿಕ್. ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್, ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಅಂತವರೆಲ್ಲ ಫೋಟೋ ಫ್ರೇಮ್ ಮಾಡ್ಕೊಂತ ಜೀವನ ಕಟ್ಟಿರ್ತಾರೆ ಅಂದ್ರೆ ಅವ್ರು ಇಲ್ಲೆಲ್ಲ ಆಲ್ರೆಡಿ ಪರ್ಚೇಸ್ ಮಾಡ್ತಾರೆ. 100%. ಇದೆಲ್ಲ ಕ್ಯಾನ್ವಾಸ್ ಫ್ರೇಮಿಂಗು, ಬಟ್ಟೆ ಮೇಲೆ ವಾಟರ್ ಪ್ರೂಫ್ ಇರುತ್ತೆ, ಏನೂ ಆಗಲ್ಲ, ಏನಾಗಲ್ಲ. ಬಟ್ಟೆಯಿಂದ ಕ್ಲೀನ್ ಮಾಡುದು. ಇದು ಅಕ್ರಿಲಿಕ್ ಫ್ರೇಮಿಂಗ್ಸು. ಅಕ್ರಿಲಿಕ್ ಇದು ಎಲ್ಲ LED. ಇದೆ ನಾನು ಹೇಳಿದ್ದು ಗ್ಲಾಸ್ ಹೊಡಿಯಲ್ಲ ಅಂತ ಹೇಳಿ. ಏನು ಸರ್, ಫೈಬರ್ ಗ್ಲಾಸ್ ಇರುತ್ತೆ, ಅದು ಏನಾಗಂಗಿಲ್ಲ. ಅದು ಗೋಲ್ಡನ್ ಫಾಯಿಲಿಂಗ್ ಫ್ರೇಮಿಂಗ್ಸು.
ಇದು ತರ ಬೇರೆ ಬೇರೆ ಡಿಸೈನ್ಸ್ ಬರ್ತಾ ಇರುತ್ತೆ, ಎವ್ರಿ ವೀಕ್ ಚೇಂಜ್ ಆಗ್ತಾ ಇರುತ್ತೆ. ಇದು ಫ್ರೇಮು. ಎಸ್ ಸರ್, ಎವ್ರಿ ವೀಕ್ ನ್ಯೂ ಡಿಸೈನ್ಸ್ ಬರ್ತಾ ಇರುತ್ತೆ. ಇದು ಗ್ಲಾಸ್ ಫ್ರೇಮ್ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿ ಅವ್ರಿಗೆ ಸಪ್ಲೈ ಮಾಡ್ತೀವಿ. ಈ ಥರ ಗ್ಲಾಸ್ ಫ್ರೇಮ್ಸು ಸಿಗುತ್ತೆ ಮತ್ತು ಎಲ್ಲ ದೇವರು ಸಿಗುತ್ತೆ. ನೀವು ಯಾವ ದೇವರು ಕೇಳ್ತೀರಾ ಅದನ್ನ ನಾವು ರೆಡಿ ಮಾಡ್ಕೊಡ್ತೀವಿ. ಸೂಪರ್. ನಿಮ್ಮ ಮನೆ ದೇವರು ಇದ್ದಾರೆ, ನೀವು ಕುಲದೇವಿ ಇದ್ದಾರೆ, ಅವರೆಲ್ಲ ರೆಡಿ ಮಾಡ್ತೀವಿ. ಇದು ಎಲ್ಲ 5D ಫ್ರೇಮ್ಸ್ ಆಯಿತು. ಇಲ್ಲೂ ಅಲ್ಯೂಮಿನಿಯಂ ಫ್ರೇಮಿಂಗು, ಕೋಟ್ಸು ಎಲ್ಲ ಸಿಗುತ್ತೆ. ಟೀಮ್ ವರ್ಕ್ ಡಿವೈಡೆಡ್ ದ ಟಾಸ್ಕ್ ಅಂಡ್ ಮಲ್ಟಿಪಲ್ ದಿ ಸಕ್ಸಸ್. ಎಸ್ ಸರ್. ಈಗ ನಮ್ಮ ರನ್ನಿಂಗ್ ಇರೋದು ಅದು ಟೀಮ್ ವರ್ಕ್ ಮೇಲೇನೆ. ಎಸ್, ಟೀಮ್ ವರ್ಕ್ ಹೇಗಿರುತ್ತೋ ಆ ಥರ ಸಕ್ಸಸ್ ನೋಡೋದಕ್ಕೆ ಸಾಧ್ಯ. ಎಸ್ ಸರ್. ಇದು ಎಲ್ಲ ಕೊಲಾಜಸ್, ಬೇರೆ ಬೇರೆ ಡಿಸೈನ್ಸ್. ಓಕೆ, ಇಲ್ಲೆಲ್ಲ ಫ್ರೇಮ್ಗಳು ನೋಡ್ತಾ ಇದ್ದೀರಲ್ವಾ ಸರ್? ಇಷ್ಟೆಲ್ಲ ಸ್ಟಾಕಲ್ಲಿ ಇಟ್ಟಿದ್ದೀರಲ್ಲ ಆ ಫ್ರೇಮ್ನ, ಇದೆಲ್ಲ ಏನು ಇಷ್ಟೊಂದು ಸ್ಟಾಕ್ ಇದೆಯಲ್ಲ ಸರ್? ಇದು ಎಲ್ಲ ಅಂಗಡಿಗಳು ಕಸ್ಟಮರ್ಸ್ ಸರ್, ಆಲ್ರೆಡಿ ಆರ್ಡರ್ ಇದೆ. ಎಸ್ ಸರ್, ಇದರಲ್ಲಿ ಆರ್ಡರ್ ಇರುತ್ತೆ ಮತ್ತು ಇದು ರೆಗ್ಯುಲರ್ ಮೂವಿಂಗ್ ಐಟಮ್. ರೆಗ್ಯುಲರ್ ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲದೇ ಇಲ್ಲ. ಬಿಕಾಸ್ ಇದು ಎಲ್ಲ ಮನೆ ಓಪನಿಂಗ್ ಇದೆ, ಆ ಟೈಮ್ ಗಿಫ್ಟ್ ಕೊಡೋಕ್ಕೆ. ಇದು ಎಲ್ಲ ಸ್ವಾಮೀಜಿಗಳು, ನಾವು ಮಲ್ಟಿಪಲ್ ಟೆಂಪಲ್ಸ್ಗೆ ಸಪ್ಲೈ ಮಾಡ್ತೀವಿ. ಅವ್ರದ್ದು ಎಲ್ಲ ಫ್ರೇಮ್ಸ್ ರೆಗ್ಯುಲರ್ ಆರ್ಡರ್ ಇರುತ್ತೆ. ಜ್ಞಾನಯೋಗ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜ್ಞಾನ ಯೋಗಾಶ್ರಮ ವಿಜಯಪುರ ಅವರು. ಆದರೆ ಎನಿ ಟೈಮ್ ಸೀಸನ್, ಮದುವೆ ಸೀಸನ್ ಇದೆ, ರಾಧಾಕೃಷ್ಣ ಫ್ರೇಮ್ಸ್ ಎಲ್ಲ ಸಿಗುತ್ತೆ. ಎಷ್ಟು ದೊಡ್ಡದಿದೆ ಫ್ರೇಮ್. ಇದೆಲ್ಲ ರೆಡಿ ಇರುತ್ತಾ? ಇದು ಸರ್ ಆನ್ ಆರ್ಡರ್ ಬೇಸ್ ರೆಡಿ ಮಾಡಿ. ಆರ್ಡರ್ ಬೇಸ್. ಎಸ್ ಸರ್. ನೋಡಿ, ಇದೆಲ್ಲ ಯಾರಾದರೂ ಫೋಟೋ ಸೇಲ್ ಮಾಡ್ತಕ್ಕಂಥವ್ರು ಶಾಪ್ ಅವ್ರಿಗೆ ಏನಾದರೂ ಇಷ್ಟು ದೊಡ್ಡದು ಬೇಕು, ಈ ಥರ ಬೇಕು ಅಂದರೆ ಬೆಸ್ಟ್ ಪ್ರೈಸಿಗೆ ಮಾಡ್ಕೊಡ್ತಾರೆ. ನೀವು ಒಳ್ಳೆ ಮಾರ್ಜಿನಲ್ಲಿ ಸೇಲ್ ಮಾಡಿ 100% ಸರ್ ಅಲ್ವಾ? ಇನ್ ಕೇಸ್ ಸಿಂಗಲ್ಲೇ ಬೇಕು ಅಂದರೆ ಸಿಂಗಲ್ ಕೂಡ ಸಿಗುತ್ತೆ. ಎಸ್ ಸರ್. ಇದು ಎಲ್ಲ ರಾ ಮೆಟೀರಿಯಲ್ಸ್, ಅದು ನಾವು ಹೋಲ್ಸೇಲ್ ಸಪ್ಲೈ ಮಾಡ್ತೀವಿ ಸ್ಟುಡಿಯೋ ಕಸ್ಟಮರ್ಸ್ಗೆ. ಅದು ಎಲ್ಲ ಇದೆಲ್ಲ ಎಸ್ ಸರ್. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ರಲ್ವಾ, ರಾ ಮೆಟೀರಿಯಲ್ ಅಂದರೆ ಫ್ರೇಮ್ಗೆ ಯೂಸ್ ಮಾಡ್ತಿರೋ ಪಟ್ಟಿ MDF ಬೋರ್ಡ್ ಎಲ್ಲ ಸಿಗುತ್ತೆ. ಅದನ್ನು ತೋರಿಸ್ತೀನಿ. ಎಲ್ಲ ಮೋಟ್ರ್, ಇದು ಎಲ್ಲ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಮೇಲೆ ಬೇರೆ ಬೇರೆ ಇರುತ್ತೆ. ಇದೆಲ್ಲ ಈ ಥರ ಇದೆ, ಈ ಥರ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ. ಹೋಲ್ಸೇಲ್ ರಾ ಮೆಟೀರಿಯಲ್ ಬೇಕಾ ಅದು ಕೂಡ ಸಪ್ಲೈ ಕೊಡ್ತಾರೆ, ತಗೊಳ್ಳಿ. ಎಸ್ ಸರ್. ಇದು ಪೂರ್ತಿ MDF ಕಟಿಂಗ್ ಮಷೀನು. MDF. ಎಸ್ ಎಸ್. ಇದೇನು ಬ್ಯಾಕ್ ಸೈಡ್ ಬೋರ್ಡ್, ಬ್ಯಾಕ್ ಸೈಡ್ ಬೋರ್ಡ್ ಅಂತ ಕರಿತೀರಲ್ಲ, ಇದನ್ನು MDF ಅಂತೀರಾ? MDF. ಅದನ್ನು ನಾವು ಕಟಿಂಗ್ ಮಾಡಿ ಕೊಡ್ತೀವಿ ಮತ್ತು ರೆಡಿ ಫ್ರೇಮ್ಸ್ಗೆ ಯೂಸ್ ಆಗುತ್ತೆ. ಎಲ್ಲ ಕ್ವಾಲಿಟೀಸ್ ಬೇಕಾದ ಕ್ವಾಲಿಟೀಸು ಸಿಗುತ್ತೆ. ಇಲ್ಲ, ನಾನು MDF ಡೀಲ್ ಮಾಡ್ತಾ ಇದ್ದೀನಿ, ನನಗೆ ಕಟಿಂಗ್ ಅಷ್ಟೇ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಶೋರಾ? ಎಸ್ ಸರ್, 100%. ಅದನ್ನು ಕೂಡ ಹೆಲ್ಪ್ ಮಾಡ್ಕೊಡ್ತೀರಾ? ಎಸ್ A to Z ಒನ್ ಸ್ಟಾಪ್ ಸೊಲ್ಯೂಷನ್ ಇದೆ. ಇದು ಎಲ್ಲ ಸಿಗುತ್ತೆ ನಿಮಗೆ. ಇನ್ ಕೇಸ್ ಅವ್ನು ಬಿಸ್ನೆಸ್ ಮಾಡ್ತಾನೆ, ಅವ್ನಿಗೆ ಯಾಕೆ ಮಾಡ್ಕೊಡ್ಬೇಕು? ಇಲ್ಲ ಇಲ್ಲ, ಆ ಥರ ಅದು ಕೂಡ ಸರ್ವಿಸ್ ಮಾಡ್ಕೊಡ್ತೀರಾ ಸರ್? ಎಲ್ಲ ಕಸ್ಟಮರ್, ಎಲ್ಲ ದೇವ್ರುನೇ ನಮಗೆ. ಇದರ ಫೈಬರ್ ಶೀಟ್ಸ್, ಇದು ಎಲ್ಲ ರೆಡಿ ಸ್ಟಾಕ್ಸ್ ಇದೆ. ಇದರಲ್ಲಿನೂ ಎಲ್ಲ ದೇವರು ರೆಡಿ ಸ್ಟಾಕ್ ಸಿಗುತ್ತೆ. ಇದೆಲ್ಲ ಸರ್ ಈ ರೇಂಜ್ ಪ್ರೊಡಕ್ಷನ್ ಹೊಡೆದಿದ್ದೀರಲ್ಲ ಸರ್? ಈ ರೇಂಜ್ ಇದೆಲ್ಲ ಎಷ್ಟು ದಿನ ಖಾಲಿ ಆಗುತ್ತೆ ಇದು? ಇದೆಲ್ಲ ಮಂತ್ಲಿ ಖಾಲಿ ಆಗ್ತಿರುತ್ತೆ ಸರ್. ಮಂತ್ಲಿ ವೈಸ್ ಇಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವೇರ್ ಆರ್ ಮಲ್ಟಿಪಲ್ ಫೆಸ್ಟಿವಲ್ಸ್ ಇರುತ್ತೆ. ನೀವು ಜಾತ್ರೆ ಇದೆ, ದೇವ್ ಫ್ರೇಮ್ ಬೇಕೇ ಬೇಕು. ಅಲ್ಲಿ ಲೋಕಲ್ ದೇವ್ರದ್ದು ಫ್ರೇಮ್ ಬೇಕೇ ಬೇಕು. ರಾಧಾಕೃಷ್ಣ ಓಪನಿಂಗ್ ಇದೆ, ರಾಧಾಕೃಷ್ಣ ಗಣೇಶ ಫ್ರೇಮ್ ಬೇಕೇ ಬೇಕು. ಮದುವೆ ಇದ್ರೆ ಫ್ರೇಮ್ ಬೇಕೇ ಬೇಕು. ಹೊಸ ಮನೆ ಕಟ್ಟಿದ್ದೀರಾ, ದೇವಸ್ಥಾನ, ದೇವರು ಮನೆ ಬೇಕೇ ಬೇಕು. ಆ ಥರ ಕಾನ್ಸೆಪ್ಟ್ ಇದೆ. ಇದು ನಾನ್ ಮೂವಿಂಗ್ ಐಟಮ್ ಇಲ್ಲ. ಇಟ್ಸ್ ಫ್ರಮ್ 1950s ಇಂದ ಈಗ ತನಕ ಇದು ಎವರ್ ಗ್ರೀನ್ ಐಟಮ್. ಗಣಪತಿ ಯಾರಿಗೆ ಬೇಡ? ಯಾವೆಲ್ಲ ದೇವರು, ಬಸವಣ್ಣವರು ಅದು ಯಾರಿಗೆ ಎಲ್ರಿಗೂ ಬೇಕು. ಬುದ್ಧ, ಲಕ್ಷ್ಮಿ ನೋಡಿ ನೋಡ್ತಾ ಇರ್ಬೋದು, ಎಲ್ಲ ದೇವರು ಬೇಕು. ರಾಘವೇಂದ್ರ ಸ್ವಾಮಿಗಳು ಇದನ್ನು ಕೂಡ ನೋಡ್ತಾ ಇರ್ಬೋದು. ಎಲ್ಲ ರೆಗ್ಯುಲರ್ ಆಗಿ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಸ್ಟಾಕ್ ಇರುತ್ತೆ. ಇದು ಆರ್ಡರ್ ಇವತ್ತು ಕೊಡಿದ್ರೆ ನೆಕ್ಸ್ಟ್ ಡೇನು ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಇಲ್ಲ ಸ್ಟಾಕ್. ಇದು ಎಲ್ಲ ಮಲ್ಟಿಪಲ್ ಬೇರೆ ಬೇರೆ ಸೈಜಸ್ ಇರುತ್ತೆ ಸರ್. ಮದರ್ ತೆರೆಸಾ ಎಲ್ಲ ಲೀಡರ್ಸ್ಗಳು ಎಲ್ಲ ಸಿಗುತ್ತೆ. ಸೂಪರ್. ಸುಭಾಷ್ ಚಂದ್ರ ಬೋಸ್, ಮೋದಿಜಿ ಅವ್ರದ್ದು ಇದೆ. ಎಲ್ಲ ಸಿಗುತ್ತೆ A to Z. ಸರ್ದಾರ್ ವಲ್ಲಭಾಯ್ ಪಟೇಲ್, ಸೂಪರ್ ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವೆಲ್ಲ ಸಿಂಗಲ್ ಪೀಸ್ ಬೇಕಂದ್ರೆ ಕೊಡ್ತೀರಾ? ಹೋಲ್ಸೇಲ್ ಅಲ್ಲಿ ಬಿಸ್ನೆಸ್ ಮಾಡ್ತೀರಾ ನೀವು, ಅಥವಾ ನೀವೇ ಹೋಲ್ಸೇಲ್ ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀರಾ? ಅವ್ರಿಗೂ ಕೂಡ ಸಪ್ಲೈ ಕೊಡ್ತೀರಾ? ಪ್ಲಾನ್ ಮಾಡ್ತಾ ಇದ್ದಾರೆ ದೊಡ್ಡ ಸೈಜ್ ಎಲ್ಲ. ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಹೋಲ್ಸೇಲ್ ಅಲ್ಲಿ ಸೇಲ್ ಮಾಡ್ತಾ ಇದಾರಲ್ಲ, ಅವ್ರು ಆಲ್ಮೋಸ್ಟ್ ಸ್ವಲ್ಪ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದಾರಾ? ಸ್ವಲ್ಪ ಎಸ್ ಸರ್. ನೀವು ಸಪ್ಲೈ ಕೊಡ್ತಾ ಇದ್ದೀರಾ? ಅವ್ರು ನಮ್ಮದು ಬ್ಯಾಂಗ್ಳೂರ್, ತಮಿಳ್ನಾಡು, ಕೇರಳ, ಸೌತ್ ಕರ್ನಾಟಕ ನಾವು ಪೂರ್ತಿ ಕನೆಕ್ಟ್ ಮಾಡ್ತೀವಿ. ಎಲ್ಲ ಪೂರ್ತಿ ಸೌತ್ ಇಂಡಿಯಾ ನಾವು ಕವರ್ ಮಾಡ್ತೀವಿ, ಇಲ್ಲಿಂದ ಮಹಾರಾಷ್ಟ್ರ, ಬಾಂಬೆ ತನಕ. ಓಕೆ, ನೋಡಿ ಇಲ್ಲೂ ನೋಡ್ತಾ ಇರ್ಬೋದು ಗಣಪತಿ ಇವೆಲ್ಲ. ಇದು ಎಲ್ಲ ಫಾಸ್ಟ್ ಮೂವಿಂಗ್ ಐಟಮ್. ಇದು ನಾವು ಇವತ್ತು ಪ್ರೊಡಕ್ಷನ್ ಮಾತ್ರ ವಿತಿನ್ 3 days ಖಾಲಿ ಆಗ್ತದೆ. ವಿತಿನ್ 3 days ಅಲ್ಲಿ? ಎಸ್ ಸರ್, ಎನಿ ಟೈಮ್ ಮೂವಿಂಗ್ ಐಟಮ್. ಇದು ಎಲ್ಲ ಹೋಲ್ಸೇಲ್ ಪ್ರೈಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಸಾರಿ, ನಾನು ಪದೇ ಹೋಲ್ಸೇಲ್ ಪ್ರೈಸ್ ಅಂತ ಅಭ್ಯಾಸ ನನಗೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸರ್, ಹೋಲ್ಸೇಲ್ ಪ್ರೈಸ್ ಅಂತ ಅನ್ಬೇಡಿ ಸರ್, ಅದಕ್ಕಿಂತ ಕಡಿಮೆ ಕೊಡ್ತೀನಿ. 100% ಅಷ್ಟು ಗ್ಯಾರಂಟಿ ನಾವು ಇದೀವಿ. 100%. ಮತ್ತು ಎಷ್ಟು ಬಲ್ಕ್ ಕ್ವಾಂಟಿಟಿ ನಿಮಗೆ ಎಲ್ಲಿ ಸಿಗಂಗಿಲ್ಲ, ಎಷ್ಟು ರೆಡಿ ಸ್ಟಾಕ್ಸ್ ನೋಡಿ. ಇದು ವಾಸ್ತು ಪ್ರಕಾರ 7 horses ಎಲ್ಲ ಸಿಗುತ್ತೆ. ಅಂಗಡಿಗಳಿಗೆ, ಮನೆಗಳಿಗೆ, ಸ್ಕೂಲ್ಸ್, ಕಾಲೇಜಸ್, ಕಾರ್ಪೊರೇಟ್ಸ್ಗೆ ನಾವು ಡೀಲ್ ಮಾಡ್ತೀವಿ. ಇದು
7 ಅವರ್ಸ್ದು ಒಳ್ಳೇದಾಗುತ್ತೆ ಅನ್ನೋದು 100%. ನಾವು ಎಷ್ಟು ಸ್ವಾಮೀಜಿಗಳಿಗೆ ಡೀಲ್ ಮಾಡ್ತೀವಿ ಎಲ್ಲರೂ ಸೀಲ್ ಮಾಡ್ತಾರೆ. ಅವ್ರ ಪಬ್ಲಿಕ್ಗೆ ಅದಕ್ಕಿಂತ ಬೆನಿಫಿಟು ಆಗಿದೆ. ಓಕೆ ಓಕೆ ಓಕೆ. ಎಲ್ಲ ಬೇರೆ ಬೇರೆ ಇರುತ್ತೆ ಅದ್ರಲ್ಲಿ. ನೋಡಿ ದೇವ್ರ ಫೋಟೋಗಳೆಲ್ಲ ಇದಾವೆ. ತಿರುಪತಿ ಬಾಲಾಜಿ, ಮುರುಗನ್ ಎಲ್ಲ ಸಿಗುತ್ತೆ ಸರ್. ಈಗ ಪ್ರೈಸ್ ವೈಸ್ ಅಂದ್ರೆ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಇವೆಲ್ಲ? ಸರ್ ಮ್ಯಾನುಫ್ಯಾಕ್ಚರಿಂಗ್ ಬಂದರೆ ನೀವು ಹೋಲ್ಸೇಲ್ಗಿಂತ 20 to 30% ಪ್ರೈಸ್ ಕಮ್ಮಿ ಇರುತ್ತೆ. ಅಷ್ಟು ಹೋಲ್ಸೇಲ್ಗಿಂತ? ಎಸ್ ಸರ್. 20-30% ಬಲ್ಕ್ ಕ್ವಾಂಟಿಟಿಗೆ ಅಂದ್ರೆ ಈಗ 100 ಪೀಸ್ಗೆ ಈಗ ಎಕ್ಸಾಂಪಲ್ 100 ರೂಪಾಯಿಗೆ ಒಂದು ಫ್ರೇಮ್ ಎಕ್ಸಾಂಪಲ್ ಅನ್ಕೋಣ. ಎಸ್ ಸರ್. ಈಗ 100 ಪೀಸ್ ತಗೊಳತ್ರ ನಿಮಗೆ 70 ರೂಪಾಯಿಗೆ ಒಂದು ಬೀಳುತ್ತೆ. ಇಲ್ಲಿ 30 ರೂಪಾಯಿ ಉಳಿಯುತ್ತೆ ಅವ್ರಿಗೆ. 100% ಹೋಲ್ಸೇಲ್ ಅವ್ರು ಮಾಡಕ್ ಪ್ಲಾನಿಂಗ್ ಇದ್ರೆ 100% ನಾವು ಸಪೋರ್ಟ್ ಕೊಡ್ತೀವಿ. ಒಂದು 1000 ಪೀಸ್ ಅನ್ಕೊಳ್ಳಿ, 30,000 ಡಿಫ್ರೆನ್ಸ್ ಆಯ್ತು. 100% ಅವ್ರು ಅಷ್ಟು ಅಮೌಂಟ್ಗೆ ಅವ್ರು ಮಾಡಬಹುದಲ್ಲ. ಅದೇನೆ ನಾನು ಹೇಳ್ತಾ ಇರೋದು. ಏನು ಸರ್ 30,000 ಬಿಗ್ ಮ್ಯಾಟರ್ ಅಲ್ವಾ ಅದು? ಸರ್ ಅವರು ಪಾಪ ಅವರು ಕಷ್ಟಪಟ್ಟು ಮಾಡ್ತಾರಲ್ಲ, ಅವ್ರಿಗೇನು ಪ್ರಾಫಿಟ್ ಬೇಕಲ್ಲ. ಸೂಪರ್. ಈ ತರ ಮಲ್ಟಿಪಲ್ ಫ್ರೇಮ್ಸ್ ಜಾಯಿಂಟಿಂಗು ಆ ಥರನೂ ಎಲ್ಲ ಇದೆ. ಇದೇನು ದೇವರು ಸರ್ ಇದು ಇಲ್ಲಿರ್ತಕ್ಕಂಥದ್ದು? ಇದು ನಮ್ಮ ಜೈನ್ ದೇವರು. ಓಕೆ. ನಮಿನಾಥ್ ಅದು ನೋಡಿ ಜೈನ್ಸ್ ಯಾರೆಲ್ಲ ಇದ್ದೀರೋ ನೋಡಿ, ನಿಮಗೆ ಈ ದೇವ್ರು ಗೊತ್ತಿರುತ್ತೆ. ಯೂಶುವಲ್ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಮಿನಾಥ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಓಕೆ. ಇದೆಲ್ಲ ಆ ಥರ ಎಲ್ಲ ಫ್ರೇಮ್ಸ್ ಸಿಗುತ್ತೆ. ಇದು ಎಲ್ಲ ಸ್ಟುಡಿಯೋ ಕಸ್ಟಮರ್ಗೆ ಹ್ಯಾಂಗಿಂಗ್, ನೋಟ್ಬುಕ್ ಈ ಥರ ಬೇರೆ ಬೇರೆ ಫ್ರೇಮ್ಸ್ ಇದೆ. ಮಲ್ಟಿಪಲ್ ಫ್ರೇಮ್ಸ್ ಜಾಯಿಂಟಿಂಗು ಈ ಥರ ಚೈನ್ ಫ್ರೇಮ್, ನೋಟ್ಬುಕ್ ಫ್ರೇಮ್ಸ್ ತುಂಬಾ ಫ್ರೇಮ್ಸ್. ಪ್ಯಾಕಿಂಗ್ ಆಗಿ ಇಲ್ಲಿ ಇಟ್ಬಿಟ್ಟಿರ್ತೀರಾ, ಧೂಳು ಗೀಳು ಸ್ಕ್ರಾಚಸ್ ಆ ಥರದ್ದು ಏನು ತೊಂದರೆ ಏನಾಗಲ್ಲ. ಅವರು ಓಪನ್ ಮಾಡಿದ ತಕ್ಷಣ ಫ್ರೆಶ್ ಪೀಸ್. ನೋಡಿ ಈಗ ಓಪನ್ ಮಾಡಿದ್ದು ಯಾರಿಗೆಲ್ಲ ಬೇಕು ಇದು ತಗೋಬೋದು. ಇದು ಮೌಂಟ್ ಫ್ರೇಮ್ಸ್ ತುಂಬಾ ಫ್ರೀ. ಪ್ರೈಸಿಂಗ್ ಅನ್ನೋದಕ್ಕಿಂತ ಹೋಲ್ಸೇಲ್ ಪ್ರೈಸ್ 100 ರೂಪೀಸ್ ಆದ್ರೆ ನಿಮಗೆ ಅದಕ್ಕಿಂತ ಕಡಿಮೆ ಯಾರೆಲ್ಲ ಬಿಸ್ನೆಸ್ ಪರ್ಪಸ್ ಬಲ್ಕ್ ಕ್ವಾಂಟಿಟಿ ತಗೊಂತೀನಿ ಅಂದ್ರೆ 30% ಡಿಸ್ಕೌಂಟ್ ಅಲ್ಲಿ ಕೊಡ್ತೀರಾ. ಹೋಲ್ಸೇಲ್ ಅಲ್ಲಿ ಬೇಕಾ ಅದೇನ್ 30% ಇರುತ್ತೋ ಅದನ್ನ ನಿಮ್ಮ ಮಾರ್ಜಿನ್ ಮಾಡ್ಬೋದು, ನೀವು ಮಾರ್ಜಿನ್ ಮಾಡ್ಬೋದು. ಎಸ್ 100%. ಇನ್ನೇನಿದೆ ಸರ್ ನಿಮ್ಮ ಆದಿನಾಥ್ ಇಂಡಸ್ಟ್ರೀಸ್? ಅದೆಲ್ಲ ಏನು ಬಾಕ್ಸಸ್ ಎಲ್ಲ? ಅದು ಪ್ಯಾಕೇಜಿಂಗ್ ಬಾಕ್ಸಸ್ ಸರ್. ಅದಕ್ಕೆ ಪ್ಯಾಕೇಜಿಂಗ್ ಆಗುತ್ತೆ. ಇನ್ನ ವೆರೈಟೀಸ್ ಇದೆ ನಾನು ನೋಡಿ. ಒಂದು ಸೈಡ್ ನೋಡ್ಕೊಳ್ಳಿ ಯಾವ ರೇಂಜಿಗೆ ರಾಶಿ 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 ಒಟ್ಟಿದ್ದಾರೆ ಅಂದ್ರೆ, ನಾವು ಯೂಶಲ್ ಆಗಿ ಒಂದು ಶಾಪ್ಗೆ ಹೋಗ್ಬಿಟ್ಟು ನಾವೇ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತೀವಿ ಅಂತಾರೆ. ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಪೂರ್ತಿ ವೆರೈಟೀಸ್ ಈ ತರ ಕೊಲಾಜ್, ದೊಡ್ಡ ಸೈಜ್ ಕೊಲಾಜು ಆತು ಎಲ್ಲ ಸಿಗುತ್ತೆ ನೋಡಿ. ಇದು ಎಲ್ಲ ಕ್ಯಾನ್ವಾಸ್ ಫ್ರೇಮಿಂಗು, ಸ್ಮಾಲ್ ಸೈಜ್, ಬಿಗ್ ಸೈಜ್ ಎಲ್ಲ ಫ್ರೇಮ್ ಸಿಗುತ್ತೆ. ಕ್ಯಾನ್ವಾಸ್ ಫ್ರೇಮಿಂಗ್ ಇದು ಸೂಪರ್. ಬನ್ನಿ. ಇದು ಎಲ್ಲ ರೆಡಿ ಸ್ಟಾಕ್ ಇರ್ತೀವಿ ಸರ್. ವಿತಿನ್ 3-4 ಡೇಸ್ ಎಲ್ಲ ಖಾಲಿ ಆಗ್ತಾ ಇರ್ತಾರೆ. ಅದು ಚೇಂಜ್ ಆಗ್ತಾ ಇದೆ. ಇದು ಕ್ರಿಸ್ಟಲ್ ಫ್ರೇಮ್ಸು, ರಾಘವೇಂದ್ರ ಸ್ವಾಮಿ ಎಲ್ಲ ದೇವ್ರದ್ದು ಸಿಗುತ್ತೆ ಕ್ರಿಸ್ಟಲ್ಸ್. ಅಲ್ಟಿಮೇಟ್ ಸರ್ ಇದು. ಇದು ಲೈಟ್ ಆದ ತಕ್ಷಣ ಬೇರೆ ಗ್ಲೋ ಕೊಡುತ್ತೆ. ಲೈಟ್ ಹಾಕ್ಬೇಕಾ ಇದರಲ್ಲಿ? ಇಲ್ಲ ನೀವು ಫೋಕಸ್ ಲೈಟ್ ಆದ ತಕ್ಷಣ ನೆಕ್ಸ್ಟ್ ಲೆವೆಲ್ ಗ್ಲೋ ಕೊಡುತ್ತೆ ಇದು ಇಲ್ಲಿ. ಎಸ್ ಸರ್. ಇದು ಪೂರ್ತಿ ಶೈನಿಂಗ್ ಮೆಟೀರಿಯಲ್ ಸರ್. ನೋಡಿ ಏನಂತೀರಾ ಸರ್ ಇದಕ್ಕೆ? ಕ್ರಿಸ್ಟಲ್ಸ್. ಕ್ರಿಸ್ಟಲ್ ಈಗ ಟ್ರೆಂಡಿಂಗ್ ಆಯ್ತು. ಯಾ ಹೊಸ ಪ್ರಾಡಕ್ಟ್ ಇದು. ಕ್ರಿಸ್ಟಲ್ಸ್. ಇದರಲ್ಲಿ ರಾಮು ಎಲ್ಲ ಸಿಗುತ್ತೆ. 5D ಫ್ರೇಮ್ಸು. ಇದು 5D ಬೇರೆ ಸೈಜಸ್. ಇದು ರಾಮ್ ಅಯೋಧ್ಯೆ. ಇದು ಎಲ್ಲ ಗೋಲ್ಡನ್ ವರ್ಕ್ ಮಾಡಿರೋದು. ಗೋಲ್ಡನ್ ವರ್ಕ್. ಎಲ್ಲ ಹೋಲ್ಸೇಲ್ ಪ್ರೈಸು, ಎಲ್ಲ ಹೋಲ್ಸೇಲ್ ಪ್ರೈಸು. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಹೋಲ್ಸೇಲ್ ಪ್ರೈಸಲ್ಲೂ ಕೊಡ್ತಾರೆ ಅಂದರೆ ಅದು ರಿಟೈಲ್ ಅವ್ರಿಗೆ ಕೊಡ್ತಾ ಇರೋದು. ಅದು ಬಿಟ್ಟು ನಾನು ಬಿಸ್ನೆಸ್ಸೇ ಮಾಡ್ತಿದ್ದೀನಿ ಅಂದರೆ ಹೋಲ್ಸೇಲ್ಗಿಂತ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಹೋಲ್ಸೇಲ್ ಪ್ರೈಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿಂಗಲ್ ಪೀಸ್ ತೊಗೊತಾ ಇದ್ರೆ ಯಾರಾದರೂ ಬಂದು ಅಂಥವ್ರಿಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇಲ್ಲ ನಾನು ಬಿಸ್ನೆಸ್ಸೇ ಮಾಡ್ತಾ ಇದ್ದೀನಿ ಅಂದರೆ ಅಂಥವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ಸಿಗ್ತಾ ಇದೆ. ನೋಡಿ ಇಲ್ಲಿ ಕೂಡ ಬಾಲಾಜಿ ನೋಡ್ತಾ ಇರ್ಬೋದು. ದೊಡ್ಡ ಸೈಜ್, 6 ಸೈಜ್ ಎಲ್ಲ ಸೈಜಸ್ ಆರ್ ರೆಡಿ ಸ್ಟಾಕ್. ಇದು 20x40 ಸೈಜ್ ಎಲ್ಲ ಸೈಜ್ ರೆಡಿ ಸ್ಟಾಕ್ ಸಿಗುತ್ತೆ. ಎಷ್ಟು ದೊಡ್ಡ ಫ್ರೇಮ್ ಇದೆ ನೀವೇ ನೋಡ್ಕೊಂಡ್ಬೋದು. ಅಂಬೇಡ್ಕರ್ ಅವ್ರು ನೋಡ್ತಾ ಇರ್ಬೋದು. ಇದು ಎಲ್ಲ ರೆಡಿ ಸ್ಟಾಕ್ಸ್ ಇರುತ್ತೆ ನಮಗೆ. ಇವೆಲ್ಲ ರೆಡಿ ಸ್ಟಾಕ್. ಎಸ್ ಯಾವಾಗಾದ್ರೂ ಬನ್ನಿ ನೀವು, ರೆಡಿ ಸಿಗುತ್ತೆ. ಆಲ್ಮೋಸ್ಟ್ ಇವ್ರು ಹೇಳಿದ್ರಲ್ಲ ಟೈಮಿಂಗ್ಸ್. ತಿರುಪತಿ ಬಾಲಾಜಿ 365 ಡೇಸ್ ಓಪನ್ ಇರುತ್ತಾ ಸರ್? ಸಂಡೇಸ್ ಹಾಲಿಡೇ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್. ಎಸ್ ಸರ್. ಫುಲ್ ಡೇ ರಜಾ. ಫುಲ್ ಡೇ ರಜಾ. ಮಂಡೇ ಟು ಸ್ಯಾಟರ್ಡೇ 9 to 7 ಎನಿ ಟೈಮ್ ಬರ್ಬೋದು. ಏನು ಸರ್ ಇದೆಲ್ಲ ಈ ರೇಂಜ್ಗೆ? ಹಾಂ ತುಂಬ ವೆರೈಟೀಸ್ ಇದೆ ಸರ್. ವೆರೈಟೀಸ್ನಲ್ಲಿನೇ ಬಿಸ್ನೆಸ್ ಇದೆ ಅಲ್ವಾ? ಎಸ್ ಸರ್. ಮತ್ತು ಪ್ರೈಸ್ ಇದ್ರೇನು ಕಸ್ಟಮರ್ ಇಲ್ಲಿ ತನಕ ಹುಡುಕಿ ಬರ್ತಾರೆ ನಮಗೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಥರ ಜಾಗಗಳಿದೆ. ಎಸ್ 100%. ಸೊ ನಾವು ಹೋಗ್ಬಿಟ್ಟು ಎಲ್ಲೋ ಅನ್ಕೋತೆ ಬಿಡು ಹೋಯ್ತು. ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಇದೀವಿ, ನೀವೇ ಐಡಿಯಾ ಕೊಡ್ತಿದ್ದೀರಾ. ವಿಚಾರ ಇಲ್ಲಿ ನಾವು ನೋಡೋದು ಪ್ರಾಕ್ಟಿಕಲ್ ಆಗಿ. ಬಟ್ ಅವ್ರಿಗೂ ಕೂಡ ಅಷ್ಟೇ, ನಾವು ಬಂದು ಒಬ್ರು ನೋಡ್ತಾ ಇದೀವಿ, ಇಲ್ಲಿ ಲಕ್ಷಾಂತರ ಜನ ನೋಡ್ತಾ ಇರೋ ಒಂದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್. ಅದು ನಿಮ್ಮ ಪವರ್. ಅಯ್ಯೋ ನೀವು ಮಾಡ್ತಿದ್ದೀರಲ್ಲ ಈ ಕೆಲಸ, ಇದು ಗ್ರೇಟ್. ಈ ಪ್ರೈಸಿಗೆ ಇಲ್ಲಿ ತಂದ್ಬಿಟ್ಟು ಇಂಥ ಜಾಗದಲ್ಲಿ ಬಾಡಿಗೆ ಕಟ್ಟು, ಇಷ್ಟು ದೊಡ್ಡ ಜಾಗ ತಗೊಂಡು. ಅದು ದೇವ್ರಿಗೆ ಕೊಡ್ತಾ ಇದ್ದಾರೆ, ನಾವು ಮಾಡ್ತಾ ಇದೀವಿ. ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಖುಷಿ ಆದ್ರೆ ಸಾಕು ಸರ್. ಅಷ್ಟೇ ನಾನು ಹೇಳೋದು. ನಿಮ್ ಸಪೋರ್ಟ್ ಇದ್ರೆ ಅಷ್ಟೇ ಸಾಕು ಸರ್.
ಒಂಥರ ಈ ಫೋಟೋ ಫ್ರೇಮ್ಗಳ ಕೋಟೆ, ಫೋಟೋ ಫ್ರೇಮ್ಗಳ ಸಾಮ್ರಾಜ್ಯ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಆದಿನಾಥ್ ಇಂಡಸ್ಟ್ರೀಸ್. ಇದು ಎಲ್ಲ 5D ದೊಡ್ಡ ಸೈಜ್ ಫೋಟೋ, 5D ಫ್ರೇಮ್ಸ್. ಇದು ಕರ್ನಾಟಕದ ನಂಬರ್ 1 ಫೋಟೋ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಕಡಿಮೆ ಇದೆಯಾ? ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರ್ತಾರೆ. ಇದು ಎಲ್ಲ ದೊಡ್ಡ ಸೈಜ್ ಕ್ರಿಸ್ಟಲ್ಸ್, ಈಗ ಅಲ್ಲಿ ತೋರಿಸಿದ್ರಲ್ಲ ಇದಕ್ಕಿಂತ ದೊಡ್ಡ ಸೈಜ್ ಇದು. ಇವೆಲ್ಲ ಅಪ್ರಾಕ್ಸಿಮೇಟ್ ಏನು ಪ್ರೈಸ್ ಇಂದ ಸಿಗ್ತಾವೆ ಸರ್ ಇವೆಲ್ಲ? 750 850 ರುಪೀಸ್ ಇಂದ ಸಿಗುತ್ತೆ. ಅಷ್ಟೊಳಗೆ ಸಿಕ್ಬಿಡುತ್ತೆ. ನೋಡಿ ನಾವು ಯೂಶುವಲ್ ಆಗಿ ಈ ತರ ಕ್ಲಾರಿಟಿ ಇದ್ದು ಹೊರಗಡೆ ತೊಗೊಂಡ್ರೆ 2500 3000 ಅಂತ ಹೇಳ್ಬಿಡ್ತಾರೆ. ನೀವು ಇಲ್ಲಿ ಬಂದ್ರೆ ಆರಾಮಾಗಿ 750 800 ರುಪೀಸ್ ಅಂದ್ರೆ ಆರಾಮಾಗಿ ತಗೋಬಹುದು. ಇನ್ ಕೇಸ್ ನೀವೇ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ ನಾನು ಹೇಗೆ ಹೇಳಿದ್ನೋ 2000 2500 ಅದನ್ನು ಕೂಡ ಬಿಸ್ನೆಸ್ ಮಾಡ್ಕೋಬಹುದು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಅಂಥವ್ರು ಇದನ್ನು ಉಪಯುಕ್ತ ಮಾಡ್ಕೋಬಹುದು. A to Z ಗೆ ಹೆಲ್ಪ್ ಆಗುತ್ತೆ. ನೀವು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೂ ನಾವು ಸಪೋರ್ಟ್ ಕೊಡ್ತೀವಿ. ನೋಡಿ ಡಿಸೈನ್ಸ್ ನೋಡಿ ಯಾವ ತರ ಇದೆ ನೋಡಿ, ಡಿಸೈನ್ಸ್, ನ್ಯಾಚುರಲ್ ಸೀನರೀಸ್ ಎಲ್ಲ ಅಲ್ಟಿಮೇಟ್ ಸರ್. ಮನೆ ರೆಸಾರ್ಟ್ಸ್ ಹೋಟೆಲ್ಸ್ಗಳಿಗೂ ನಾವು ಸಪ್ಲೈ ಮಾಡ್ತೀವಿ, ಅವ್ರ ಹೋಟೆಲ್ ರೂಮ್ಸ್ಗೆಲ್ಲ. ಇದು ಗೋಲ್ಡನ್ ಫಾಯಿಲಿಂಗ್ಸು, ಬಾಲಾಜಿ, ಇದು ಪೂರ್ತಿ ಗೋಲ್ಡನ್ ವರ್ಕ್ಸ್ ಮಾಡಿದ್ದಾರೆ ಮೇಲೆ. ಸೂಪರ್. ಏನೋ ಒಂದು ನೋಡಿದ್ರೇ ಒಂದು ಇದನ್ಸುತ್ತೆ, ಏನು ಸಿಕ್ಕಾಬಿಟ್ಟು ಇಷ್ಟು ಕಲೆಕ್ಷನ್ನು. ಅದರಲ್ಲಿ ದೇವ್ರುಗಳು ನಾವು ನೋಡ್ತೀವಿ 1 2 3 4 ಕಲೆಕ್ಷನ್ಸ್ ನೋಡ್ಬೋದು. ಇಲ್ಲಿ ಬಂದ್ಬಿಟ್ರೆ ಸುಮಾರು 100 ಕಲೆಕ್ಷನ್ ಇಟ್ಟಿದ್ದೀರಾ. ಇಲ್ಲಿ ತನಕ ನಾವು 350 to 400 ಗಾಡ್ಸ್ ನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ. ಅಷ್ಟು ಗಾಡ್ಸ್ ನಾವು ಎವ್ರಿ ಡೇ ನಾವು ಸ್ಟಾಕ್ ಇರ್ತೀವಿ. ಅಪ್ಡೇಟ್ ಆಗ್ತಾ ಇರ್ಬೇಕಲ್ಲ, ಯಾವ ದೇವ್ರದ್ದು ಏನು ಯಾವ್ದು ರಿಕ್ವೈರ್ಮೆಂಟ್ ಇದೆ, ಜನಗಳಿಗೆ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ ನಾವು ಮಾಡ್ಕೊಡ್ತೀವಿ. ಅಲ್ಲಿ ಲೇಕಲ್ ದೇವ್ರು ಇದೆ ಅದನ್ನ ಮಾಡ್ಕೊಡ್ತೀವಿ. ಗುರೂಜಿ ಬರ್ತಾರೆ ಅವ್ರಿಗೇನು ನಾವು ಮಾಡ್ಕೊಡ್ತೀವಿ, ದೇವಸ್ಥಾನಗಳಿಗೆ ನಾವು ಮಾಡ್ಕೊಡ್ತೀವಿ. ಎಲ್ಲ ಕಡೆ ಇಲ್ಲಿಂದ ನಾವು ರಾಜಸ್ಥಾನ್ ತನಕ ನಾವು ಸ್ಟಾಕ್ ಕಳಿಸ್ತೀವಿ. ಇನ್ ಕೇಸ್ ಈ ಬಿಸ್ನೆಸ್ ಮಾಡ್ತಾ ಇದಾರಲ್ಲ ಈ ಫೋಟೋ ಫ್ರೇಮ್ದೆ, ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಕಷ್ಟಪಟ್ಟು ಮಾಡಿ 100% ನಾವು ಬ್ಯಾಕ್ ಸಪೋರ್ಟ್ ಕೊಡ್ತೀವಿ. ನಿಮಗೆ ರಾ ಮೆಟೀರಿಯಲ್ಸ್ ಬೇಕಾ, ರೆಡಿ ಫ್ರೇಮ್ಸ್ ಬೇಕಾ, ಏನಾದರೂ ಹೆಲ್ಪ್ ಬೇಕಂದ್ರೆ ನಾವು ಕೊಡ್ತೀವಿ. ಓಕೆ, ನಿಮಗೆ ಮಷಿನರೀಸ್ ಬೇಕಾ, ಮಷಿನರೀಸು ನಾವು ಡೀಲ್ ಮಾಡ್ಕೊಡ್ತೀವಿ. ಅದು ನೀವು ಸರ್ ನಾನು ನಂದೇ ಪ್ಲಾನ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ರಾ ಮೆಟೀರಿಯಲ್ಸು ನಾವು ಸಪ್ಲೈ ಮಾಡ್ತೀವಿ. ಮಷಿನರೀಸ್ ಬೇಕಂದ್ರೆ ಅದನ್ನು ನಾವು ಸಪ್ಲೈ ಮಾಡ್ತೀವಿ. ಮತ್ತು ರೆಡಿ ಫ್ರೇಮ್ಸ್ ಬೇಕಾ, ರೆಡಿ ಫ್ರೇಮ್ ಸ್ಟಾರ್ಟಿಂಗ್ ಫಸ್ಟ್ ಸರ್ ಸ್ಮಾಲ್ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಬೇಕು. A to Z ನಮ್ಮ ಹತ್ರ ಫುಲ್ಲೇ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವೆಲ್ಲ ಕಡೆ ಟ್ರೈ ಮಾಡಿ ತಗೊಳ್ಳಿ ಸರ್, ಅಷ್ಟು ರೇಟ್ ಗ್ಯಾರಂಟಿ ನಾವು ಕೊಡ್ತೀವಿ. ಫೋಟೋ ಫ್ರೇಮ್ಸ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸರ್ ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿದೆ, 100% ಪ್ರಾಫಿಟ್ ಇದೆ ಸರ್. ಅಲ್ಲ ಯಾಕೆ ಅಂದ್ರೆ ಸಿಂಗಲ್ ತಗೊಂಡ್ರೆ ಅದು ನಮ್ಮ ಸ್ವಇಚ್ಛೆ, ನಮ್ಮ ಆತ್ಮ ಸಂತೋಷ ಆಗಿರ್ಬೋದು. ಒಂದ್ಸರಿ ತಗೋಬಹುದು, ರೆಗ್ಯುಲರ್ ಆಗಿ ತಗೊಳಕ್ಕಾಗಲ್ಲ. ಕರೆಕ್ಟ್. ಇದು ಪರ್ಟಿಕ್ಯುಲರ್ಲಿ ವಿಡಿಯೋ ಯಾರಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಹೋಲ್ಸೇಲ್ ಆಗಿ ಎಷ್ಟೋ ಜನ ಜೀವನ ಕಟ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. 100% ಯಾವ್ದೋ ಬಿಸ್ನೆಸ್ ಮಾಡಿರ್ತಾರೆ, ಸೋತಿರ್ತಾರೆ, ಎಲ್ಲ ಓದಿರ್ತಾರೆ, ಕೆಲಸ ಸಿಗ್ತಿರಲ್ಲ, ಏನೋ ಒಂದು ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಶುರು ಮಾಡೋಣ ಅಂತ. ಇದು ಸರ್ ಆನ್ಲೈನ್ ನಲ್ಲಿ ಟ್ರೆಂಡಿಂಗ್ ಪ್ರಾಡಕ್ಟ್ ಇದೆ ಕರೆಂಟ್ಲಿ, ಫೋಟೋ ಫ್ರೇಮ್ದು. ಎಸ್ ಸರ್, ಇದು ನಮ್ಮ ಹತ್ರ ಸುಮಾರು ಕಸ್ಟಮರ್ಸ್ ಇದ್ದಾರೆ, ನಮ್ಮ ಹತ್ರ ತಗೊಂಡು ಹೋಗ್ತಾರೆ, ಅವ್ರು ಎಡಿಟಿಂಗ್ ಮಾಡ್ತಾರೆ ಫೋಟೋಗಳು, ಅವ್ರ ಕಸ್ಟಮರ್ಗೆ 400 500 ರುಪೀಸ್ ಸೇಲ್ ಮಾಡ್ತಾರೆ, ನಮ್ಮ ಹತ್ರ 150 200 ರುಪೀಸ್ ಮೇಲೆ ತಗೊಂಡು ಹೋಗ್ತಾರೆ. ಅದಕ್ಕಿಂತ ಏನು ಲಾಭ ಜಾಸ್ತಿ ಬೇಕಾ ಸರ್? ಎವ್ರಿ ಡೇ ಎಷ್ಟಿರ್ಬೇಕು ಇನ್ವೆಸ್ಟ್ಮೆಂಟ್ ಇದಕ್ಕೆ? ನಾನು ಒಂದು ಬಿಸ್ನೆಸ್ ಮಾಡ್ಬೇಕಿದೆ ನಾನು ಸರ್. ಸ್ಮಾಲ್ ಇನ್ವೆಸ್ಟ್ಮೆಂಟ್ 20,000 ಇಂದ ಮಾಡ್ಬೋದು. ಬರೀ ಫ್ರೇಮ್ಸ್ ತಗೊಂಡೋಗಿ ಫ್ರೇಮ್ ಸೇಲ್ಸ್ ಮಾಡೋದು. ಇಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ರೆ ಮಷಿನರಿ ಹಾಕಿ ಅದನ್ನು ಮಾಡ್ಬೋದು ಒಂದು 5 ಲಕ್ಷದಿಂದ. ನಿಮ್ಗೆ ಏನು ಬೇಕಾದ್ರೆ ನಾವು ಸಪೋರ್ಟ್ ಕೊಡ್ತೀವಿ. ಬಟ್ ಮಾರ್ಜಿನ್ಸ್ ಇದೆ, ಅದು 100%. ನೀವು ರಿಟೇಲ್ ಕಸ್ಟಮರ್ಸ್ಗೆ ಡೀಲ್ ಮಾಡ್ತೀರಾ, ಒಂದು ಫ್ರೇಮ್ಗೆ 100 200 ರುಪೀಸ್ ಮೇಲೇನೆ ಸಿಗುತ್ತೆ ನೀವು ಅಲ್ವಾ? 100% ಶೋರ್. ಎಲ್ಲ ವೆರೈಟೀಸ್ ಮಾಡಬೇಕು, ನೀವು ಟ್ರೆಂಡ್ ಹತ್ರ ಅಪ್ಡೇಟ್ ಇರಬೇಕು ಅಷ್ಟೇ. ನಮ್ಮ ಹತ್ರ ಎನಿ ಟೈಮ್ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕು, ನಾವು ಅಪ್ಡೇಟ್ ಆಗಬೇಕು. ಎಸ್ ಎಸ್ ಸರ್. ಸೂಪರ್. ನೋಡಿ ಇದೆಲ್ಲ ರಾ ಮೆಟೀರಿಯಲ್ ಕೂಡ ಸಿಗ್ತಾ ಇದೆ ನಿಮಗೆ ಹೋಲ್ಸೇಲ್ ಅಲ್ಲಿ. ಯಾರೆಲ್ಲ ಏನಾದ್ರು ರಾ ಮೆಟೀರಿಯಲ್ ಬೇಕಂದ್ರೆ ಅದು ಕೂಡ ಯೂಸ್ ಮಾಡ್ಕೋಬಹುದು. ಯೂಶುವಲ್ ಆಗಿ ಏನೇ ಅಂದ್ರೆ ಆ ರಾ ಮೆಟೀರಿಯಲ್ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಈ ಊರೂರು ಕಡೆ ಬರ್ತಾ ಇರ್ತಾರೆ, ಫೋಟೋ ಫ್ರೇಮ್ ಮಾಡ್ಕೊಡ್ತೀವಿ, ಫೋಟೋ ಫ್ರೇಮ್ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬೈಕಲ್ಲಿ. ಎಸ್ ಎಸ್. ಸೊ ಅಂಥವ್ರು ಇಲ್ಲಿ ರಾ ಮೆಟೀರಿಯಲ್ ತಗೊಂಡು ಒಂದು ಬೆಸ್ಟ್ ಪ್ರೈಸ್ಗೆ ಅವರು ಕೂಡ ಒಂದು ದುಡ್ಡು ಮಾಡ್ಕೋಬಹುದು ದುಡಿಯೋದ್ರ ಮುಖಾಂತರ ಅಲ್ವಾ ಸರ್? 100%. ಓಕೆ, ನೋಡಿದ್ರಲ್ವಾ ಆದಿನಾಥ್ ಇಂಡಸ್ಟ್ರೀಸ್. ಇನ್ನೇನಾದ್ರೂ ಇದೆಯಾ ಸರ್? ಇದೆ ಸರ್, ಅಷ್ಟೇ ಇರಬೇಕು. ನೀವು ಎಷ್ಟು ಹೆಲ್ಪ್ ಮಾಡಿದ್ರೆ ಅದೇ ಸಾಕು. ಅಯ್ಯೋ ದೊಡ್ಡ ಮಾತು ಸರ್. ನೋಡಿ ಅಷ್ಟು ಜನ ಮಹಿಳೆಯರಿಗೆ ಒಂದು ಉದ್ಯೋಗ ಅವಕಾಶ ಕೊಡೋದ್ರ ಜೊತೆಗೆ ನೋಡಿ ಒಂದು ಹೆಣ್ಮಕ್ಳು ಯಾವ ಥರ ಕೆಲಸ ಮಾಡಿ ದುಡಿತಾ ಇದ್ದಾರೆ, ಅದಕ್ಕೊಂದು ಖುಷಿ ವಿಚಾರ. ಮತ್ತು ಅವರೇ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾರೆಲ್ಲ ಈ ಫೋಟೋ ಫ್ರೇಮ್ ಬಿಸ್ನೆಸ್ ಮಾಡಬೇಕು, ಫೋಟೋ ಬಿಸ್ನೆಸ್ ಮಾಡ್ಕೋಬೇಕು, ಮತ್ತು ಫೋಟೋ ಸ್ಟುಡಿಯೋಗೆ ಬೇಕು ಅಂತಕ್ಕಂಥವ್ರು ಆರಾಮ್ಸೆ ಆದಿನಾಥ್ ಇಂಡಸ್ಟ್ರಿಗೆ ಬಂದುಬಿಟ್ಟು ಒಂದ್ಸರಿ ನೋಡಿ ಎನ್ಕ್ವೈರಿ ಮಾಡಿ ಯಾವ ಥರ ಪ್ರೈಸಿಂಗ್ ಇದೆ, ನಿಜವಾಗ್ಲೂ ಕೊಡ್ತಾ ಇರೋದು ನಿಜನ ಏನು ಅಂತೇಳಿ ನೀವು ಆಲ್ರೆಡಿ ಫೀಲ್ಡಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಇಲ್ಲಿ ತೊಗೊಳೋದು ವರ್ತ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ನೋಡಿ ಕರ್ನಾಟಕದ ಬಿಗ್ಗೆಸ್ಟು ಫೋಟೋ ಫ್ರೇಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಅದು ಆದಿನಾಥ್ ಇಂಡಸ್ಟ್ರೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗೆ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರಿಂಗು. ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಜನದಿಂದ ರೆಡಿ ಆಗ್ತಾ ಇದೆ ಅದೆಲ್ಲ. ಅಷ್ಟೊಂದು ಜನ ಶ್ರಮದಿಂದ ಒಂದು ಫೋಟೋ ಫ್ರೇಮು ಫುಲ್ಲು ರೆಡಿಯಾಗಿ ಹೊರಗಡೆ ಬರ್ತಕ್ಕಂಥದ್ದು.
ನೋಡಿ ಫುಲ್ಲು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಎಸ್ ಅಲ್ವಾ ಸರ್? Yes. ನಿಮ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋದಲ್ಲಿ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಬರ್ಬೋದು, ಇಲ್ಲ ಇವ್ರ ಅಡ್ರೆಸ್ಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಅಡ್ರೆಸ್ಸಿಗೆ ಡೈರೆಕ್ಟಾಗಿ ಬರ್ಬೋದು. ಬೆಂಗಳೂರಿನ ಸುಂಕುತ್ಕಟ್ಟೆ ಹತ್ರ ಬರುತ್ತೆ ಈ ಆದಿನಾಥ್ ಇಂಡಸ್ಟ್ರೀಸು, ಅಲ್ವಾ ಸರ್? ಎಸ್ ಸರ್. ಹೋಲ್ಸೇಲ್ ಪ್ರೈಸು, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸು, Yes, sir. ಅದು ಬಿಟ್ಟು ರಿಟೈಲ್ ಪ್ರೈಸ್ ಅಂತೂ ಇಲ್ಲ, ಅಲ್ವಾ ಸರ್? 100%. ಓಕೆ, ಆಲ್ಮೋಸ್ಟ್ ನೀನೆಲ್ಲ ಮುಗಿಸೋಣ ಸರ್. Yes, sir. ಥ್ಯಾಂಕ್ ಯು Thank you ಸೊ so ಮಚ್. much ನೀವು ಬಂದಿದ್ದಕ್ಕೆ. ನಿಮ್ಮ ಅಮೂಲ್ಯ ಟೈಮ್ ಕೊಟ್ಟು ಆ ಮ್ಯಾನುಫ್ಯಾಕ್ಚರರ್ಗೆ ಅದು ಇದು ಮಾತಾಡ್ತಾನೆ ಇದ್ರಿ ಸರ್. ಒಂದು 10 ನಿಮಿಷ ಟೈಮ್ ಕೊಡಿ, ಮುಗಿಸ್ಬಿಡ್ತೀನಿ ವಿಡಿಯೋ ಅಂದೆ ಸರ್. ದಯವಿಟ್ಟು ನಾನು ಮಾಡ್ತೀನಿ ಬನ್ನಿ ಅಂತ ಬಂದ್ರಿ, ಆ ಕೆಲಸನ ಬಿಡುವು ಮಾಡಿಕೊಂಡು. ಅದಕ್ಕೊಂದು ಥ್ಯಾಂಕ್ ಯು ಸೊ ಮಚ್. ನೀವು ಅಷ್ಟು ಬಂದಿದ್ದೀರಾ ಸರ್, ಎಷ್ಟು ದೂರಿಂದ ಬಂದಿದ್ದೀರಾ ನಮಗೆ ಸರ್. ಏನಿಲ್ಲ ಸರ್, ನಾವು ಮಾಡೋ ಕೆಲಸನೇ ಇದ್ದು ಸರ್, 100%. ಅಲ್ವಾ? ಸೊ ಅದಕ್ಕೇನೆ ನೋಡಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ಕೂಡ ಪೇಷನ್ಸ್ ಇಟ್ಟು ವಿಡಿಯೋನ ನೋಡಿದ್ದೀರಾ, ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.